ಹಾಯ್ ಹಲೋ ನಮಸ್ಕಾರ. ಕ್ಯಾಶುವಲ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ವಯಸ್ಸಾದವರು ಯಾವ ತರ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವ್ರದ್ದು ಮನಸ್ಥಿತಿಗಳು ಹೆಂಗಿರುತ್ತೆ, ಇವಾಗ ಆಗ್ತಾ ಇರೋ ಸಮಾಜದಲ್ಲಿ ಬದಲಾವಣೆ ಹೇಗಿದೆ, ಅದಕ್ಕೆ ಯಾವ ತರ ಅವರು ಹೊಂದ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಅದನ್ನ ಈ ವಾರದ ಸಂಚಿಕೆಯಲ್ಲೂ ಕಂಟಿನ್ಯೂ ಮಾಡೋಣ ಅಂತ ಶುರು ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಈ ಸಂಚಿಕೆ ನೋಡಿ. ಥ್ಯಾಂಕ್ ಯು. ಸೊ ಇವಾಗ ಇನ್ನೊಂದು ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇರೋದಂದ್ರೆ ಎಕನಾಮಿಕ್ ಕಂಡೀಷನ್ಸ್. ಇವಾಗ ಎಕನಾಮಿಕ್ ಕಂಡೀಷನ್ಸ್ ಅಂತ ಬಂದಾಗ ಕ್ವಶನ್ ಬರ್ಬೋದು, ಅಲ್ಲ ಗುರು ನೀನು 30ರಿಂದ 60 ವರ್ಷವರೆಗೂ ದುಡಿತಾ ಇದೆಯಾ? ಎವ್ರಿ ಒನ್ ಇಸ್ ಡೂಯಿಂಗ್ ದ ಸೇಮ್. ನಾನು ಮಗ ಆಗಿದ್ರು ಅಷ್ಟೇ ದುಡಿತಾ ಇದೀನಿ, ನನ್ನ ಮೊಮ್ಮಗ ಆಗಿದ್ರು ಅಷ್ಟೇ ದುಡಿತಾ ಇದ್ದಾನೆ. ಯಾಕಂದ್ರೆ ಮೆಜಾರಿಟಿ ಆಫ್ ದ ಕಂಪನೀಸ್ ದೇ ವಿಲ್ ಸೇ ಓಕೆ ಆಫ್ಟರ್ 60 ಯು ರಿಟೈರ್ಡ್. ಅಟ್ ಲೀಸ್ಟ್ ಆರ್ಗನೈಸ್ ಸೆಕ್ಟರ್ ರಿಟೈರ್ ಆಗ್ತಾರೆ. ನೀನ್ ಅನ್ಆರ್ಗನೈಸ್ ಆಗಿ ಚಿಕ್ಕ ಪುಕ್ಕ ಅಂಗಡಿ ಅಲ್ಲೇ ಬುಕ್ ಬರೆಯೋದು, ಅಕೌಂಟಿಂಗ್ ಬರೆಯೋದು ಅದಿದೆಲ್ಲ ಮಾಡ್ಕೊಂಡು ಯು ಕ್ಯಾನ್ ಸ್ಟಿಲ್ ಡೂ. ಬಟ್ ನಾನು ಹೇಳ್ತಾ ಇರೋದು ಮೆಜಾರಿಟಿ ಆಫ್ ದ ಆರ್ಗನೈಸ್ಡ್ ಸ್ಟ್ರಕ್ಚರ್ ಅಲ್ಲಿ ಯು ಆರ್ ಸೇಯಿಂಗ್ 60 is your limit ಅಥವಾ 65 is your limit ಡಿಪೆಂಡಿಂಗ್ ಆನ್ ಇವಾಗ ಏನೋ ರೈಸ್ ಮಾಡಿದ್ರೆ. ಯಾಕಂದ್ರೆ ಕಾನ್ವರ್ಸೇಷನ್ ನಡೀತಾ ಇದೆ ಸೇಯಿಂಗ್ ದಟ್ ದೇ ಹ್ಯಾವ್ ಟು ರೈಸ್ ದ ರಿಟೈರ್ಮೆಂಟ್ ಏಜ್ ಟು 65 ಅಂತ. ಸೊ ಹಂಗ್ ಮಾಡಿದ್ರಿಂದ 65 ವರ್ಗೂನುವೆ ಕೇಳ್ಬೋದು, ಅಲ್ಲ ಗುರು ನೀನು 30ರಿಂದ 65 ವರ್ಷವರೆಗೂ ದುಡಿದೆ, ನಾನು 30ರಿಂದ 65 ವರ್ಷ ದುಡಿತಾ ಇದ್ದೀನಿ, ನೀನ್ ಯಾಕೆ ಸೇವ್ ಮಾಡಿಲ್ಲ ಅಂತ ನೀವು ವಯಸ್ಸಾದವ್ರನ್ನ ಕೇಳಿದ್ರೆ ಅದಕ್ಕೆ ಮತ್ತೆ ಅಗೇನ್ ಇಟ್ ಕಮ್ಸ್ ಡೌನ್ ಟು ಯುವರ್ ಏನಂತಾರೆ ಯುವರ್ ಸಿಸ್ಟಮ್. ಇವಾಗ ನಮ್ಮ ದೇಶದಲ್ಲಿ ಇದ್ದಿದ್ದ ಸಿಸ್ಟಮ್, ಟ್ರೆಡಿಷನಲ್ ಸಿಸ್ಟಮ್ ಏನಿದೆ ಅದಕ್ಕೆ ಡೈರೆಕ್ಟ್ ಪಾಯಿಂಟ್ ಔಟ್ ಮಾಡಿ ನಾವ್ ಹೇಳ್ಬೋದು. ಯಾಕಂದ್ರೆ ನಮ್ಗಿರೋ ಸಿಸ್ಟಮ್ ಅಲ್ಲಿ ಏನಾಗಿತ್ತಂದ್ರೆ, ಇವಾಗ ನಾನೊಬ್ಬ ಐ ಹ್ಯಾವ್ ಅ ಕಿಡ್ ಅಂತ ಇಟ್ಕೋ, ಬಾಯ್ ಆಗಿರ್ಬೋದು ಗರ್ಲ್ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಗಿ, ಯಾಕಂದ್ರೆ ಎಲ್ಲರೂ ಓದ್ತಾರೆ, ಎಲ್ಲರೂ ಟೇಕಿಂಗ್ ಅಪ್ ದೇರ್ ಜಾಬ್ಸ್ ಅಂಡ್ ಎವ್ರಿಥಿಂಗ್. ಸೊ ಇವಾಗ ನಾನು ಎಲ್ಲಾನು ಓದಿಸೋ ಪರಿಸ್ಥಿತಿ ಬರುತ್ತಲ್ವಾ. ಇವಾಗ ನಾನು ಅವಾಗ ದಟ್ ಪರ್ಸನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ದ ಕಿಡ್ ಅಲ್ಲ, ಹಿ ಕಾಂಟ್ ಕಾಂಪ್ರಮೈಸ್. ಇವಾಗ ನಾನು ಏನೋ ಮಾಡ್ಬಿಟ್ಟು ಇವ್ನ ಎಲ್ಲೋ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತೀನಿ ಗುರು, ಹೆಂಗೋ ಓದ್ಕೊಂಡ್ರು ಹೋಗಿ ಅಂತ ಯೋಚನೆ ಮಾಡಕ್ಕಾಗಲ್ಲ. ಅವ್ರು ಏನ್ ಅನ್ಸುತ್ತೆ, ವಯಸ್ಸು ಆ ಏಜ್ ಅಲ್ಲಿ ಇರೋರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ಸುತ್ತೆ, ನಾನ್ ನನ್ನ ಮಗನ್ನ ಬೆಳೆಸ್ಬೇಕು ಗುರು, ಇವಾಗ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಸ್ಪೆಂಡ್ ಆನ್ ಹಿಸ್ ಎಜುಕೇಶನ್. ತುಂಬಾ ಚೆನ್ನಾಗಿರೋ ಸ್ಕೂಲ್ಗೆ ಸೇರಿಸ್ತಾರೆ, ಅವ್ನ್ಗೆ ಏನ್ ಬೇಕೋ ಅದೆಲ್ಲ ಕೊಡಿಸ್ತಾರೆ. ಅಂದ್ರೆ ರಿಗಾರ್ಡ್ ಟು ದ ಸ್ಕೂಲ್ ಏನೇನ್ ಕಲಿಬೇಕು ಅದು ಇರುತ್ತೆಲ್ಲ. ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಏನಾದ್ರು ಕಲ್ತ್ಕೋಗುರು ಅಂತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಕಲ್ತ್ಕೊಳಕ್ ಹೋಗ್ತಾರೆ. ಆಮೇಲೆ ಒಂದು ಡಿಗ್ರಿ ಎಲ್ಲ ಆದ್ಮೇಲೆ ಒಂದು ಮಾಸ್ಟರ್ಸ್ ಮಾಡು ಅಂತಾರೆ. ಇವಾಗ ಯಾಕಂದ್ರೆ ಇವಾಗ ಸೊಸೈಟಿನೇ ಚೇಂಜ್ ಆಗ್ತಿರುವಾಗ ಬರೀ ಡಿಗ್ರಿ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತಾರೆ, ಮಾಸ್ಟರ್ಸ್ ಮಾಡ್ಬೇಕು ಅಂತಾರೆ, ಇನ್ನೊಂದಿಷ್ಟು ವರ್ಷ ಆದ್ಮೇಲೆ ಮಾಸ್ಟರ್ಸ್ ಆದ್ಮೇಲೆ ಇನ್ನೊಂದೇನೋ ಮಾಡ್ಬೇಕು ಅಂತ, ಹಂಗೆ ಕೀಪ್ಸ್ ಗೋಯಿಂಗ್ ಅಲ್ವಾ. ಸೊ ಆ ಒಂದು ಕಾಂಪಿಟೇಟಿವ್ ಇದರಲ್ಲಿ ಇವ್ರು ಆಲ್ವೇಸ್ ಇನ್ ಸ್ಟೇಟ್ ಟು ಸೇ ಇವ್ ನನ್ನ ಮಗ, ನಾನು ಇವ್ನಿಗೆ ಓದಿಸ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ಸ್ಪೆಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರ ಸೇವಿಂಗ್ಸ್ ಅಲ್ಲಿ ದೇ ಆರ್ ಟೇಕಿಂಗ್ ಔಟ್ ಸಮ್ ಮನಿ ಅಂಡ್ ದೇ ಆರ್ ಸೇಮ್ ಓಕೆ ಇವ್ನ ಓದಿಸ್ಬೇಕು ಅಂತ. ಪ್ರತಿ ವರ್ಷ ಸ್ಕೂಲ್ ಫೀಸು, ಕಾಲೇಜ್ ಫೀಸು, ಡಿಗ್ರಿ ಫೀಸು, ಅದಾದ್ಮೇಲೆ ಮಾಸ್ಟರ್ಸ್ ಏನ್ ಕಟ್ಟಬೇಕು ಅದೆಲ್ಲ ಫೀಸ್ ಕಟ್ತಾರೆ. ಸೆಕೆಂಡ್ ಥಿಂಗ್ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಇವಾಗ ಎಕನಾಮಿಕಲಿ ಯೋಚನೆ ಮಾಡಕ್ ಹೋದ್ರೆ ಮ್ಯಾರೇಜಸ್ ಜನ ಬೈಕೋಬಹುದು, ಅಲ್ಲ ಗುರು ನಮ್ ಕಲ್ಚರ್, ನಾವು ಮ್ಯಾರೇಜ್ ಹಿಂಗೆ ಮಾಡೋ. ನಾನು ಹೇಳೋದು ದುಡ್ಡಿರೋರಾದ್ರೆ ನೀವ್ ಏನಾದ್ರು ಮಾಡ್ರಪ್ಪ. ಅಂದ್ರೆ ಇಫ್ ಯು ಹ್ಯಾವ್ ಆಲ್ರೆಡಿ ಸೇವ್ಡ್ ಸ್ಪೆಸಿಫಿಕಲಿ ಫಾರ್ ಮ್ಯಾರೇಜ್, ನಾನು ಇಷ್ಟು ಲಕ್ಷ ಎತ್ತಿಟ್ಟಿದ್ದೀನಿ ಗುರು, ಐ ಡೋಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಫ್ರಮ್ ದಟ್ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಇಂದ ನನ್ನ ಜೀವನ ಅಥವಾ ನನ್ನ ರಿಟೈರ್ಮೆಂಟ್ಗೆ ಏನೋ ಇಂಪ್ಯಾಕ್ಟ್ ಇಲ್ಲ ಅಂದ್ರೆ ಎನಿ ಒನ್ ಕ್ಯಾನ್ ಸ್ಪೆಂಡ್ ಇಟ್. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಅ ಟ್ರೆಡಿಷನ್ ಆರ್ ಎನಿಥಿಂಗ್. ಬಟ್ ನಾನ್ ಹೇಳ್ತಾ ಇರೋದು ಏನಂದ್ರೆ, ಇಲ್ದೇ ಇರೋ ದುಡ್ಡನ್ನ 50ನೇ ವರ್ಷದಲ್ಲಿ, 55ನೇ ವರ್ಷದಲ್ಲಿ, 60ನೇ ವಯಸ್ಸಿನಲ್ಲಿ ನೀವೊಂದು 20 ಲಕ್ಷ 25 ಲಕ್ಷ ನಾನು ಸಾಲ ಮಾಡಿ ಮದುವೆ ಮಾಡ್ತೀನಿ ಗುರು, ನಾನು ಇಲ್ಲ 25 ವರ್ಷ ಅಂದ್ರೆ 55ನೇ ವರ್ಷದಲ್ಲಿ, 60ನೇ ವಯಸ್ಸಿನಲ್ಲಿ ನನ್ನ ಮಗನ್ನ ನಾನು ಫಾರಿನ್ ಕಳಿಸ್ತೀನಿ ಓದೋದಕ್ಕೆ ಏನ್ಬಿಟ್ಟು ಒಂದು 40 ಲಕ್ಷ ಸಾಲ ಮಾಡೋದು, 30 ಲಕ್ಷ ಸಾಲ ಮಾಡೋದು. ಯೂಶಲಿ ಆ ಲೆವೆಲ್ಗೆ ಹೋಗ್ಬೇಡಿ ಅಂತ ನಾನು ಹೇಳೋದು. ಯಾಕೆಂದ್ರೆ ಏನಾಗುತ್ತೆ, ಇಟ್ ಇಸ್ ಅ ಬರ್ಡನ್. ಆಮೇಲೆ ಇವಾಗ ನಾನು ಹೇಳೋದು, ನಿಮ್ ಮಗ ತುಂಬಾ ಒಳ್ಳೆಯವನೇ ಆಗಿರ್ಬೋದು, ಒಂದು ಸಾಲ ತೀರಿಸ್ಕೊಡ್ಬೋದು ದುಡ್ದು ಕೊಟ್ಟು, ದಟ್ಸ್ ಅ ಗುಡ್ ಥಿಂಗ್, ಅದೇ ಐಡಿಯಲ್ ಸಿನಾರಿಯೋ ನಾನು ಹೇಳ್ತಾ ಇರೋದು. ಬಟ್ ಏನೋ ಒಂದು ರಿವರ್ಸ್ ಆಯ್ತು, ಇಲ್ಲ ಅವನಿಗೆ ಏನೋ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗೋಯ್ತು, ಹಿ ಇಸ್ ನಾಟ್ ಏಬಲ್ ಟು ವರ್ಕ್ ದೇರ್, ಸೊ ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ, ಏನೋ ಅನ್ಫೋರ್ಸಿಂಗ್. ನಾನು ಹೇಳ್ತಾ ಇರೋದು ಮಗನೇ ತಪ್ಪು ಮಾಡ್ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಏನೋ ಒಂದ್ ಸಿನಾರಿಯೋದಲ್ಲಿ ಮಗ ಮಗಳು ಯಾರು ಆಗಿರ್ಲಿ, ಅವ್ರಿಗೆ ರೀಪೇ ಮಾಡಕ್ ಆಗ್ಲಿಲ್ಲ ಲೋನ್ ನ, ದೇ ಆರ್ ಆಲ್ಸೋ ಸೇಯಿಂಗ್ ನೋ ಐ ಕಾಂಟ್ ರೀಪೇ. ಅವಾಗ ಯು ಆರ್ ಇನ್ ಟು ಸಚ್ ಅ ಬಿಗ್ ಪ್ರಾಬ್ಲಮ್ ಎಟ್ ದ ಏಜ್ ಆಫ್ 60. ನಿಮ್ದು ಇನ್ಕಮ್ ಈಸ್ ಗೋಯಿಂಗ್ ಟು ನಿಲ್ ಇನ್ ಫ್ಯೂ ಇಯರ್ಸ್, ಅಥವಾ ಇವ್ರು ಆಲ್ರೆಡಿ ಇನ್ ನಿಲ್. ಅವಾಗ ನೀವು ಇಲ್ಲ ನಿಮ್ ಸೇವಿಂಗ್ಸ್ ನ ಉಡಾಯಿಸ್ತಾ ಇದೀರಾ, ಸೇವಿಂಗ್ ದಟ್ ನಾನು ಪೂರ್ತಿ ಸೇವಿಂಗ್ಸ್ ನನ್ನ ಮಗಳು ಮದುವೆ ಖರ್ಚು ಮಾಡ್ಬಿಡ್ತಾ ಇದೀನಿ ಗುರು, ನನ್ನ ಮಗನ್ ಮದುವೆ ಖರ್ಚು ಮಾಡ್ಬಿಡ್ತಾ ಇದೀನಿ ಅಂತ. ಸೊ ಕ್ವಶನ್ ಮಾರ್ಕ್ ನಿಮಗೆ ಬರ್ಬೇಕಾಗಿರೋದು, ನಾನು ಆಮೇಲೆ ಏನ್ ಮಾಡ್ಬೇಕು, ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು, ಅದು ಒಂದು ಕ್ವಶನ್ ಮಾರ್ಕ್. ಇಲ್ಲ ಸಾಲ ತೆಗೆದು ಕೊಡ್ತಾ ಇದ್ದೀರಾ ಅಂದ್ರೆ, ಇವಾಗ ಸಾಲ ಯಾವ್ದೋ ಒಂದ್ ಕಾರಣಕ್ಕೆ, ಇವಾಗ ಎಲ್ಲರೂ ಕೆಟ್ಟವರೇ ಮಕ್ಳು ಇರ್ತಾರೆ ಅಂತಾನು ನಾನು ಹೇಳ್ತಾ ಇಲ್ಲ, ಯಾರೋ ತೀರ್ಸ್ಕೊಡೋರು ಇರ್ಬೋದು. ಬಟ್ ಅನ್ಫೋರ್ಸಿನ್ ಸಿಚುಯೇಷನ್ಸ್ ಏನೋ ಸಾಲ ತೀರ್ಸಿದ್ರು ಆಮೇಲೆ ಇನ್ಕಮ್ ಇಲ್ಲ ಇರುತ್ತೆ. ಅಟ್ ಲೀಸ್ಟ್ ಇನ್ ಬೆಟರ್ ಸಿಚುಯೇಷನ್ ದ್ಯಾನ್ ಹ್ಯಾವಿಂಗ್ ಅ ಲೋನ್ ಅಲ್ವಾ. ಅಟ್ ಲೀಸ್ಟ್ ತೀರಿಸ್ಕೊಟ್ರೆ ಅಟ್ ಲೀಸ್ಟ್ ಈಸ್ ಇನ್ ಅ ಬೆಟರ್ ಸಿಚುಯೇಷನ್. ಅಟ್ ಲೀಸ್ಟ್ ಆ ಸಿಚುಯೇಷನ್ ನಲ್ಲೂ ಅನ್ಫೋರ್ಸಿನ್ ಪ್ರಾಬ್ಲಮ್ಸ್ ಬರ್ಬೋದಲ್ವಾ. ಇವಾಗ ಕೋವಿಡ್ ಆಯ್ತು, ಲಾಟ್ ಆಫ್ ಲೇ ಆಫ್ಸ್,
ಆ ತರದ್ ಏನಾದ್ರು ಮುಂದೆ ಒಂದ್ ಸಿನಾರಿಯೋ ಬಂದು ನಿಮ್ ಮಗನ ಮಗಳನ್ನ ಕೆಲ್ಸನೇ ಕಳ್ಕೊಂಡು ಈಸ್ ಜೆನ್ಯೂನ್ಲಿ ಹೆಲ್ಪ್ಲೆಸ್ ಟು ಸೇ ಇಲ್ಲಪ್ಪ ನನ್ನ ಕೈಲಿ ಏನೋ ಸಹಾಯ ಮಾಡಕ್ ಆಗ್ತಿಲ್ಲ ಅಂದ್ರೆ ವಾಟ್ ವಿಲ್ ಯು ಡೂ ವಿತ್ ಸಚ್ ಲೋನ್ಸ್, ಬಿಗ್ ಲೋನ್ಸ್? ಅದು 3 ಲಕ್ಷ 2 ಲಕ್ಷ ಲೋನ್ ಆಗಿದ್ರೆ ಏನಾದ್ರು ಮಾಡ್ಬೋದು. ಯು ಆರ್ ಟಾಕಿಂಗ್ ಅಬೌಟ್ 20 lakhs 30 lakhs ಡಿಪೆಂಡಿಂಗ್ ಆನ್ ಯುವರ್ ಫಾರಿನ್ ಎಜುಕೇಶನ್ ಇನ್ ಡಿಫರೆಂಟ್ ಕಂಟ್ರೀಸ್, ಮಾಸ್ಟರ್ಸ್ ನಾನು ಹೇಳ್ತಾ ಇರೋದು. ಈ ತರ ಸಿಚುಯೇಷನ್ಸ್ ಬಂದಾಗ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಅದನ್ನೆಲ್ಲ ಸ್ವಲ್ಪ ಎಕನಾಮಿಕಲಿ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ಆಲ್ ಆಫ್ ದೀಸ್ ಥಿಂಗ್ಸ್. ಇವಾಗ ಅಂಡ್ ಇನ್ನೊಂದೇನು ಅಂದ್ರೆ ದಿಸ್ ಇಸ್ ಲೈಕ್ ನನ್ಗೆ ಅಷ್ಟೊಂದು ಪರಿಚಯ ಇಲ್ಲ, ಅದಕ್ಕೆ ನಾನು ನಿನ್ ಕೇಳ್ತೀನಿ. ಆವಾಗಿನ ಕಾಲದವ್ರಿಗೆ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಯಾವ್ಯಾವ್ರಿಗೆ ಟುಡೇ ವಿ ಹ್ಯಾವ್ ಸೋ ಮಚ್ ಆಫ್ ಡೈವರ್ಸಿಟೀಸ್ ಈವನ್ ಫಾರ್ ಇನ್ವೆಸ್ಟ್ಮೆಂಟ್. ಅಂಡ್ ರಿಯಲ್ ಎಸ್ಟೇಟ್ ಒಂದು ಮುಂಚೆಯಿಂದನೂ ಇದೆ, ದಟ್ ವಾಸ್ ಒನ್. ಓಕೆ, ಇವಾಗ ಸ್ಟಾಕ್ಸ್ ಅಲ್ಲಿ ಹಾಕ್ಬೋದು, ಐ ಕ್ಯಾನ್ ಪರ್ಚೇಸ್ ಗೋಲ್ಡ್, ದೇರ್ ಆರ್ ಡಿಫ್ರೆಂಟ್ ಆಪ್ಸ್. ಎಷ್ಟೊಂದು ರೀತಿಯಾದ ಇನ್ವೆಸ್ಟ್ಮೆಂಟ್ಸ್ ನಾನು ಮಾಡ್ಬೋದು. ಓಕೆ, ಐ ಕ್ಯಾನ್ ಪುಟ್ ಇನ್ ಟು ಸ್ಟಾರ್ಟ್ಅಪ್ಸ್. ದೇರ್ ಆರ್ ವೇರಿಯಸ್ ಆಪ್ಷನ್ಸ್ ಫಾರ್ ಮೀ ಟು ಟುಡೇ. ಓಕೆ, ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಇದೆ. ಆವಾಗಿನ ಕಾಲದವರೆಗೆ ಏನಿತ್ತು, ವೇರ್ ದೇ ಕುಡ್ ಹ್ಯಾವ್ ಇನ್ವೆಸ್ಟೆಡ್ ದೇರ್ ಮನಿ? ಒಂದು ಲ್ಯಾಂಡ್, ಇಲ್ಲ ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಅಷ್ಟೇ ಅನ್ಕೊಂತೆ. ಐ ಡೋಂಟ್ ಥಿಂಕ್ ಸೊ ದೇವರ್ ಲಾಟ್ ಮೋರ್ ಆಪರ್ಚುನಿಟೀಸ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಅದೇ ಅವಾಗ ಲ್ಯಾಂಡ್ ಅಂತ ಹೇಳಿದ್ರೆ ಅಲ್ಲಿಗೆ ಮತ್ತೆ ಕ್ವಶನ್ ಬರುತ್ತೆ. ಏನಾಗ್ತಾ ಇತ್ತು ಅಂದ್ರೆ ಅವಾಗ ಲ್ಯಾಂಡ್ ಗೆ ಅವ್ರು ಅಷ್ಟು ವ್ಯಾಲ್ಯೂ ಕೊಡ್ತಾ ಇರ್ಲಿಲ್ಲ ಯೂಶಲಿ. ಅಂದ್ರೆ ನಾನು ಹೇಳ್ತಾ ಇರೋದು ಇವಾಗ 100% ಯೂನಿವರ್ಸಲ್ ಟ್ರೂತ್ ಅಂತಲ್ಲ, ಎಕ್ಸೆಪ್ಷನ್ಸ್ ಇದೆ. ಬಟ್ ನಾನು ಹೇಳ್ತಾ ಇರೋದು ವಯಸ್ಸಾದವರು ತುಂಬಾ ಎಕರೆಗಳು ಲ್ಯಾಂಡ್ ಇಟ್ಕೊಂಡಿರೋರು. ಅವಾಗೆಲ್ಲ ಯೂಶಲಿ ಅಗ್ರಿಕಲ್ಚರ್ ಮಾಡುವಾಗ 5 ಎಕರೆ 10 ಎಕರೆ 15 ಎಕರೆ ಅಂತ ಇಟ್ಕೊಂಡಿರೋರು. ಎಷ್ಟೊಂದ್ ಜನ ಅವ್ರ ಎಕರೆಗಳನ್ನ ಮಾರಿ ಮದುವೆ ಮಾಡಿರೋ ಕೇಸಸ್ ಇದೆ. ನಾನು ಯಾಕೆ ಆ ಪಾಯಿಂಟ್ ಅಷ್ಟು ಇದಾಗ ಹೇಳ್ತಾ ಇದೀನಿ ಅಂದ್ರೆ ದಟ್ 1 acre ನಾವು ವುಡ್ ಹ್ಯಾವ್ ಕಾಸ್ಟ್ ಸೋ ಮಚ್ ಅಂಡ್ ಇಟ್ ವುಡ್ ಹ್ಯಾವ್ ಹೆಲ್ಪ್ ಯುವರ್ ಸನ್ ಅಂಡ್ ಡಾಟರ್ ಆಲ್ಸೋ. ನೀವು ಮದುವೆ ಖರ್ಚು ಮಾಡಿದ್ರಿ, ಅವ್ರಿಗೆ ಕೊಡಕ್ಕೆ ಏನಿಲ್ಲ, ಯು ಡೋಂಟ್ ಹ್ಯಾವ್ ಪ್ರಾಪರ್ಟಿ ಟು ಗಿವ್ ಇಟ್ ಟು ದೆಮ್. 1 ಎಕರೆ ಲೇಔಟ್ ಆಗಿ ಕನ್ವರ್ಟ್ ಮಾಡೋದನ್ನ ಎಷ್ಟೊಂದು ಬಂದ್ಬಿಡುತ್ತೆ. ಅವಾಗೆಲ್ಲ ಏನ್ ಮಾಡಿದ್ರು ಅಂದ್ರೆ, ಓ ಹೌದು ಗುರು, ನಮ್ಮ ಹೆಣ್ಮಗು ಮದುವೆ ಇದೆ ಅಥವಾ ನನ್ನ ಮಗನ್ ಮದುವೆ ಮಾಡ್ಬೇಕು, ಸರಿ 1 ಎಕರೆ ಮಾರ್ಬಿಡು, ಇದು 5 ಎಕರೆ ಇದೆಲ್ಲ 1 ಎಕರೆ ಮಾರ್ಬಿಡು ಅಂತ ಮಾರ್ಬಿಟ್ಟು ಮಾಡೋರು. ಆಮೇಲೆ ಇನ್ನೊಂದು ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಅವಾಗ ಅನುಭವಿಸಿದ್ ಏನಂದ್ರೆ ಅವ್ರ ಡಾಕ್ಯುಮೆಂಟೇಶನ್. ಇವಾಗ ಎಲ್ಲ ಜಂಟಿಲ್ ಇದ್ರಲ್ವಾ, ಜಾಯಿಂಟ್ ಪ್ರಾಪರ್ಟೀಸ್ ಅಲ್ಲಿ ಇದ್ರಲ್ವಾ, ಅವಾಗ 2-3 ಜನ ಸೇರಿ ತಗೊಂಡ್ಬಿಡೋರು ಲ್ಯಾಂಡ್. ಅವಾಗ ಯಾರ್ದು ಲ್ಯಾಂಡ್ ಅನ್ನೋ ಪ್ರೂಫ್ ಗಳೇ ಇರ್ತಾರಲಿಲ್ಲ. ಅದೆಷ್ಟೋ ಕೋರ್ಟ್ ಕೇಸ್ಗಳ ಅದರ ಆಗಿದೆ, ಎಷ್ಟೊಂದು ಲ್ಯಾಂಡ್ ಗಳು ಯಾರ್ಯಾರು ಹೊಡ್ಕೊಂಡು ಹೋಗಿದ್ದಾರೆ ಅದು ಆಗಿದೆ. ಬಿಕಾಸ್ ಯು ಡೋಂಟ್ ನೋ ಹೂ ಇಸ್ ಓನಿಂಗ್ ದಿಸ್ ಲ್ಯಾಂಡ್. 3-4 ಜನ ಅಣ್ಣ ತಮ್ಮ ಮಾಡ್ಕೊಳ್ಳೋರು. ಆಮೇಲೆ ಅಣ್ಣ ತಮ್ಮ ಬಂದ್ರೆ ಜನರೇಷನ್ ಆಗ್ತಾ 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 ಅವ್ರ ಮಧ್ಯದಲ್ಲಿ ವ್ಯಾಲ್ಯೂಸ್ ಕಡಿಮೆ ಆಯ್ತು, ಫ್ರಿಕ್ಷನ್ಸ್ ಜಾಸ್ತಿ ಆಯ್ತು, ಡಾಕ್ಯುಮೆಂಟೇಶನ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ. ಆಮೇಲೆ ಸೆಕೆಂಡ್ ಥಿಂಗ್, ಗೋಲ್ಡ್ ಹಾಕೋರು, ಅದು ಎಸ್ಪೆಷಲಿ ಫ್ರಮ್ ಇಂಡಿಯನ್ ಪರ್ಸ್ಪೆಕ್ಟಿವ್ ನಾನು ಮಾತಾಡಿದ್ರೆ ಗೋಲ್ಡ್ ಹಾಕೋರು. ಬಟ್ ಮೆಜಾರಿಟಿ ಆಫ್ ದಮ್ ಇವಾಗಿರೋ ಸಮಸ್ಯೆನೋ ಅವಾಗಿರೋ ಸಮಸ್ಯೆನೋ ಒಂದೇನೆ. ವೆನ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಅಲ್ಲ, ವಿ ಆರ್ ಇನ್ವೆಸ್ಟಿಂಗ್ ಇಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಜ್ಯುವೆಲ್ರಿ, ಆರ್ನಮೆಂಟ್ಸ್ ಲೆಕ್ಕದಲ್ಲಿ ನಾವು ಮಾಡ್ತಾ ಇದೀವಿ. ವಿ ಆರ್ ನಾಟ್ ಥಿಂಕಿಂಗ್ ಇಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಸೇಯಿಂಗ್ ದಟ್ ಈ ಗೋಲ್ಡ್ ನಾನು ನನ್ನ ಸೇವಿಂಗ್ಸ್ ಆಗಿ, ಅಂದ್ರೆ ಆಸ್ ಎ ಡೈವರ್ಸಿಟಿ ಇನ್ ಯುವರ್ ಪೋರ್ಟ್ಫೋಲಿಯೋ. ಲೈಕ್ ಇವಾಗ ನೀನ್ ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿದ್ಯಾ, ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಯಾ, ಅದ್ರ ಜೊತೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಯಾ. ಸೊ ಅದು ಈಕ್ವಿಟಿಗೆ ಅದು ಇನ್ವರ್ಸ್ಲಿ ಹೋಗ್ತಾ ಇರುತ್ತೆ ಯೂಶಲಿ ಮೆಜಾರಿಟಿ ಆಫ್ ದ ಟೈಮ್ ಗೋಲ್ಡ್. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಸ್ ಗುಡ್. ಬಟ್ ನಾವು ಅದಕ್ಕೆ ಮತ್ತೆ ಎಮೋಷನಲ್ ವ್ಯಾಲ್ಯೂ ಇಟ್ಕೊಂಡು, ಓ ಇದು ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ಗುರು, ಇದು ನಮ್ಮ ತಾತ ಮಾಡಿಸ್ಕೊಟ್ಟಿದ್ದು ಗುರು ಅಂತ ನಾವು ಮಾರದೆ ಒದ್ದಾಡ್ಕೊಂಡು ಅದನ್ನ ಇಟ್ಕೊಂಡು ಅದನ್ನ ಮಾರಕ್ ಹೋದಾಗ ವೇಸ್ಟೇಜ್ ಅದು ಇದು ಅಂತೆಲ್ಲ ಹೋಗಿ ಯು ಆರ್ ಲೂಸಿಂಗ್ ಲಾಟ್ ಆಫ್ ವ್ಯಾಲ್ಯೂ ಇನ್ ದಟ್ ಆಲ್ಸೋ. ಸೊ ಅದು ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಬೇಸಿಕಲಿ. ಅಂಡ್ ಇವಾಗ ಗೋಯಿಂಗ್ ಫಾರ್ವರ್ಡ್ ನಾವು ಯೋಚನೆ ಮಾಡಿದ್ರೆ, ಇವಾಗ ನೀನು ಹೇಳ್ಬೋದು ಮ್ಯೂಚುವಲ್ ಫಂಡ್ಸ್ ಅದು ಇದು ಅಂತೆಲ್ಲ. ಬಟ್ ಅಗೇನ್ ವಿತ್ ಯುವರ್ ಏನಂತಾರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ. ಇವಾಗ ನಾವೆಲ್ಲ ಮಾತಾಡ್ತಿದೀವಿ, ಟೆಕ್ನಾಲಜಿ ಬರ್ತಾ ಇದೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಿದೆ, ಎಲ್ಲ ಮಾತಾಡ್ತಾ ಇದೀವಲ್ಲ. ಅದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಇವಾಗ ನಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗೋದು, ಯುವರ್ ಕಾಸ್ಟ್ ಆಫ್ ಲಿವಿಂಗ್. ಕಾಸ್ಟ್ ಆಫ್ ಲಿವಿಂಗ್ ಹಂಗೆ ಏರ್ತಾ ಇದೆ ಅಲ್ವಾ. ಸೊ ಎವ್ರಿ ಟೈಮ್ ವೆನ್ ಯುವರ್ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಇನ್ಕ್ರೀಸಿಂಗ್, ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಫ್ಯಾಕ್ಟರ್ಸ್ ಇಟ್ ಇಸ್, ಲೆಟ್ಸ್ ನಾಟ್ ಗೆಟ್ ಇನ್ ಟು ದ ಫ್ಯಾಕ್ಟರ್ಸ್, ಬಟ್ ಎಂಡ್ ಆಫ್ ದ ಡೇ ಯುವರ್ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಇನ್ಕ್ರೀಸಿಂಗ್. ಆಮೇಲೆ ನಿಮ್ ಕಂಪ್ನಿಗಳಲ್ಲೂ ಮುಂಚೆ ಕಂಪ್ನೀಸ್ ಅಲ್ಲಿ ಕೊಡ್ತಾ ಇದ್ದಷ್ಟು ಸ್ಯಾಲರೀಸ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಆಮೇಲೆ ಹೈಕ್ಸ್ ಆಗಿರ್ಬೋದು, ದೇ ಆರ್ ನಾಟ್ ಗಿವಿಂಗ್ ಇಟ್ ಟು ಯು. ನಿನಗೆ ನಂಬರ್ ಅಲ್ಲಿ ಕಾಣಿಸುತ್ತೆ, ಓ ಇವ್ನು ಇಷ್ಟು ಕೊಡ್ತಾ ಇದ್ದಾನೆ ಗುರು ಅಂತ. ಬಟ್ ನೀನು ಓವರ್ ಆಲ್ ಇದರಲ್ಲಿ ಲೆಕ್ಕ ಹಾಕಿದ್ರೆ ನಿಂದು ಇನ್ಫ್ಲೇಷನ್ ರೇಟೇ ಒಂದು 12%, 13%, 14% ಹೋಗ್ತಾ ಇರುತ್ತೆ. ಅಂಡ್ ಡಿಸ್ಪ್ಯಾರಿಟಿ ಇಸ್ ಬಿಕಾಸ್ ಯುವರ್ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಇನ್ಕ್ರೀಸಿಂಗ್ ಅಲ್ವಾ. ಬಿಕಾಸ್ ಒಂದು ನಿನ್ಗೆ ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ, ಇವಾಗ ನಿನ್ಗೆ ಒಂದು ಹೆಲ್ತ್ ನೋಡ್ಕೋಬೇಕು ಅಂದ್ರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು, ಸರಿಯಾಗಿರೋ ಮೆಡಿಕಲ್ ಫೆಸಿಲಿಟೀಸ್ ಹೋಗ್ಬೇಕು. ಆ ಮೆಡಿಕಲ್ ಫೆಸಿಲಿಟೀಸ್ ಒಂದ್ಸತಿ ಒಳಗಡೆ ಹೋಗಿ ಬಂದ್ರೆ ₹1,000 ಖರ್ಚಾಯ್ತು ಅಂದ್ರೆ, ನಾನು ಹೇಳ್ತಾ ಇರೋದು, ಸಿ ಅಗೇನ್ ವಿ ಆರ್ ನಾಟ್ ಫೋಕಸಿಂಗ್ ಆನ್ ದ ಪೀಪಲ್ ಹೂ ಆರ್ ವೆಲ್ ಸೆಟಲ್ಡ್.
ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಯಾರು ಆಲ್ರೆಡಿ ಅವ್ರ ಸೇವಿಂಗ್ಸ್ Basically, our conversation is all ಕಾನ್ವರ್ಸೇಷನ್ about ಇರೋದು middle class families. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, BPL ಬಿಲೋ ಪಾವರ್ಟಿ ಲೈನ್ ಇರೋರು. ಇಂಥವ್ರಿಗೆ ಹೌ ಡು ಎನ್ಶೋರ್ ದಟ್ ದೇ ಆರ್ ಗೆಟಿಂಗ್ ಅ ಮೆಡಿಕಲ್ ಫೆಸಿಲಿಟಿ ಈ ತರ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ಇದ್ದಾಗ. ಆಮೇಲೆ ದೇ ಆರ್ ಬಿಕಮಿಂಗ್ ಲಾಟ್ ಆಫ್ ಪೀಪಲ್ ಆರ್ ನಾಟ್ ಏಬಲ್ ಟು ಹ್ಯಾವ್ ಅ ಪ್ರಾಪರ್ ಸಸ್ಟೈನೆನ್ಸ್ ಆನ್ ಡೈಲಿ ಫುಡ್ ಆಲ್ಸೋ. ಆ ಪರಿಸ್ಥಿತಿಗೂ ಹೋಗೋ ಜನ ಇದಾರಲ್ವಾ, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಗಿವ್ ನ್ಯೂಟ್ರಿಷನ್ ಫುಡ್. ದಟ್ ಈಸ್ ಒನ್ ಆಫ್ ದ ರೀಸನ್ ಅಲ್ವಾ ಗೌರ್ಮೆಂಟ್ ನವರು ನಾನು ಮಕ್ಕಳಿಗೆ ಫುಡ್ ಕೊಡ್ತೀನಿ ಅಂತ ಹೇಳ್ತಾ ಇರೋದು, ನಾನು ಬಡವರಿಗೆ ನಾನು ಫ್ರೀಯಾಗಿ ದವಸಾದ ಇದು ಕೊಡ್ತಾ ಇದೀನಿ, ಅಕ್ಕಿ ಬೇಳೆ ಎಲ್ಲ ಕೊಡ್ತಾ ಇದೀನಿ ಅಂತ ಯಾಕೆ ಹೇಳ್ತಾ ಇರೋದಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್ ಅಂತ ಅಲ್ವಾ. ಒನ್ ಆಫ್ ದ ಮೇಜರ್ ಈಸ್ ಲೈಕ್ ಲೋವರ್ ಪಾವರ್ಟಿ ಲೈನ್ ಅಲ್ಲಿ ನೋಡ್ತಾ ಹೋದ್ರೆ ಅವ್ರಿಗೆ ಡೈಲಿ ಬೇಕಾಗಿರೋ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಬಿಕಾಸ್ ಅವ್ರ ಲೈಫ್ ನಡೀತಾ ಇರೋದೇ ಡೈಲಿ ಇನ್ಕಮ್ ಅಲ್ಲಿ, ಡೈಲಿ ವೇಜಸ್ ಅಲ್ಲಿ ಏನ್ ಬರ್ತಾ ಇದೆ ಅದು. ಆ ಡೈಲಿ ವೇಜಸ್ ಯಾವತ್ ನಿಂತ ಹೋಗ್ಬೋದು, ಯಾವತ್ತಿದ್ದಾಗತ್ತೆ ಗೊತ್ತಿಲ್ಲ. ಆಮೇಲೆ ಅವ್ರಿಗೂ ಇವಾಗ ಏನ್ ಅನ್ಸ್ತಾ ಇದೆ ಅಂದ್ರೆ, ಇವಾಗ ಎಲ್ಲರೂ ಹಂಗ ಯೋಚನೆ ಮಾಡ್ತಾರಲ್ವಾ, ಇವಾಗ ನಾನು ಓದ್ಲಿಲ್ಲ ನನ್ ಮಗನ್ ಓದ್ಸೋಣ ಗುರು ಅನ್ಸುತ್ತೆ, ನಾನ್ ಓದ್ಲಿಲ್ಲ ನನ್ ಮಗಳನ್ನ ಓದ್ಸೋಣ ಗುರು ಅನ್ಸುತ್ತೆ. ಸೊ ಆ ಒಂದ್ ಇದ್ರಲ್ಲೇನೆ ದೇ ಆರ್ ಸ್ಪೆಂಡಿಂಗ್ ದೇರ್ ಮನಿ ಆಲ್ಸೋ ಆನ್ ದಟ್. ಅವಾಗ ಹಂಗ ಆಗ್ತಾ ಇದ್ದಾಗ ಅವ್ರಿಗೆ ಡೈಲಿ ನೀಡ್ಸ್ ಗೆ ಮ್ಯಾನೇಜ್ ಆಗದೆ ಇದ್ದಾಗ ದೀಸ್ ಆರ್ ದ ಫೆಸಿಲಿಟೀಸ್ ದಟ್ ಆರ್ ಹೆಲ್ಪಿಂಗ್ ದೆಮ್ ಔಟ್ ಆಲ್ಸೋ. ಸೊ ನಾವು ಫೋಕಸ್ ಮಾಡಿ ಮಾತಾಡ್ತಿರೋದು ಈ ಕಡೆ ಜನ, ನಾವು ಹೂ ಇಸ್ ಇನ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಪಾವರ್ಟಿ, ಬಿಲೋ ಪಾವರ್ಟಿ ಲೈನ್, ಇಂಥ ಜನಕ್ಕೆ ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಇಸ್ ಮೇಜರ್ ಕನ್ಸರ್ನ್. ಬಿಕಾಸ್ ಇವಾಗ ಓಲ್ಡ್ ಏಜ್ ರಿಚ್ ಪೀಪಲ್ ಅಫೆಕ್ಟ್ ಆಗಲ್ವಾ ಅಂದ್ರೆ ಆಗತ್ತೆ. ದಟ್ ಈಸ್ ಇನ್ನೆವಿಟೇಬಲ್ ಟು ಎವ್ರಿ ಒನ್ ಥ್ರೂ ದ ನೇಚರ್. At least they have some funding with them to ensure that they are not dependent on someone. But ಇಲ್ಲಿ ಅದು ಇನ್ನೂ ಬ್ಯಾಡ್ ಸಿಚುಯೇಷನ್ ಇದೆ, ಬಿಕಾಸ್ we are not either dependent or we are not in a stage of having a stability, financial stability to say okay I can at least manage with the economic thing anta. So adilla. So that's where the problem is. And actually one article prakara 40% of the elderly people are in the poverty line. ರಿಪೋರ್ಟ್ ಪ್ರಕಾರ. ಸೊ ದಟ್ಸ್ ಅ ವೆರಿ ಏನಂತಾರೆ ತುಂಬಾ ಡೇಂಜರಸ್ ಸಿಚುಯೇಷನ್ ಅಲ್ವಾ. ಇವಾಗ 40% ಗಿಂತ ಜಾಸ್ತಿ ಜನ ಎಲ್ಡರ್ಲಿ ಪೀಪಲ್, ಅದು ಅವ್ರು ಟ್ರ್ಯಾಕ್ ಮಾಡಿರೋದು, ಅನ್ಆರ್ಗನೈಸ್ಡ್ ಆಗಿ ಟ್ರ್ಯಾಕ್ ಆಗದೆ ಇರೋರು, ಹೂ ಆರ್ ನಾಟ್ ವಿಸಿಬಲ್ ಇನ್ ದ ಸೊಸೈಟಿ. ಅವರು ಎಷ್ಟು ಜನ ಇರ್ತಾರೆ ಅಂತ ಲೆಕ್ಕ ಹಾಕಿದ್ರೆ ಯು ಆರ್ ಆಕ್ಚುಲಿ ಗೋಯಿಂಗ್ ಇನ್ ಟು ಎ ವೆರಿ ಸ್ಯಾಡ್ ಸಿಚುಯೇಷನ್. ಅಂಡ್ ಇದಕ್ಕೆ ಯಾರು ಈಗೇನ್ ಇವಾಗ ಇದೊಂದು ಪಾಯಿಂಟ್ ಕ್ಲಾರಿಫೈ ಮಾಡ್ಬೇಕು. ಇವಾಗ ಏನಾಗುತ್ತೆ, ನಾವ್ ಈ ತರ ಮಾತಾಡಿದಾಗ ಹಂಗಾರೆ ಮಕ್ಳು ನೋಡ್ಕೋತಾ ಇಲ್ವಾ, ಮಕ್ಳು ವ್ಯಾಲ್ಯೂ ಕಳ್ಕೊಂಡ್ಬಿಟ್ಟಿದಾರ ಅನ್ನೋದೆಲ್ಲ ಪ್ರಶ್ನೆ ಬರುತ್ತೆ. ನಾನು ಹೇಳ್ತಾ ಇರೋದು ಇಲ್ಲಿ ನಾವ್ ಯಾರು ದೂಷಿಸಕ್ ಆಗ್ತಾ ಇಲ್ಲ. ವಿ ಆರ್ ಇನ್ ದಟ್ ಸಿಚುಯೇಷನ್ ವೆರಿ, ನೀನ್ ಹೇಳ್ದಂಗೆ ನನಗೆ ಹುಟ್ಟಿರೋ ಮಗನ್ ನೋಡ್ಕೋಬೇಕಾ, ನಮ್ಗೆ ವಯಸ್ಸಾಗಿರೋ ನಮ್ಮ ಅಪ್ಪ ಅಮ್ಮನ್ ನೋಡ್ಕೋಬೇಕಾ, ಆಮೇಲೆ ನಮ್ಮ ಅಪ್ಪ ಅಮ್ಮ ಒದ್ದಾಡೋದು ನೋಡಿದೀನಿ ವಿತೌಟ್ ಇನ್ಕಮ್. ಸೊ ನಾನ್ ಆ ಪರಿಸ್ಥಿತಿಗೆ ಹೋಗ್ಬಾರ್ದು ಅಂದ್ರೆ ನನಗೊಂದಿಷ್ಟು ರಿಟೈರ್ಮೆಂಟ್ ಮಾಡ್ಕೋಬೇಕಲ್ವಾ. ಸೊ ಹೌ ಈಸ್ ದಟ್ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಅ ಸಿಂಗಲ್ ಇನ್ಕಮ್, ಆರ್ even if there is a double income also. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಡಬಲ್ ಇನ್ಕಮ್ ಇದೆ. even both wife and husband are working ಅಂತ ಅಂದ್ರೂ, let's say they are together or not together, okay, ವೈಫ್ ಕಡೆನು ಇವನ್ ದೇರ್ ಪೇರೆಂಟ್ಸ್ ಇವಾಗ ಅವ್ರ ಪೇರೆಂಟ್ಸ್ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್. ಆಮೇಲೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಎಲ್ಲರಿಗೂ ನೀನ್ ಹೇಳ್ದಂಗೆ 5-6 ಜನ ಮಕ್ಳಿರೋರು, ಯಾರೋ ಒಬ್ರು ಡಿಪೆಂಡಿಂಗ್ ಆನ್ ದ ಸಿನಾರಿಯೋ ನೋಡ್ಕೊಳ್ಳೋರು ಮಾಡೋರು ಎಲ್ಲ ಆಗ್ತಾ ಇತ್ತು. ಇವಾಗ ಒಬ್ಬೊಬ್ರೆ ಕಿಡ್ ಆಗಿರೋದ್ರಿಂದ ಅದನ್ನ ನೋಡ್ಕೊಳ್ಳೋದು ಕಷ್ಟ ಅಲ್ವಾ. ಅಂದ್ರೆ ಯು ಆರ್ ನಾಟ್, ಯುವರ್ ಎಂಟೈರ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಯು, whether you like it, whether you don't like it. Your society norms is saying that you have to take care of them. ಆ ಪರಿಸ್ಥಿತಿ ಬಂದಾಗ ಹೆಂಗೆ ಮ್ಯಾನೇಜ್ ಮಾಡಕ್ಕಾಗತ್ತೆ? ಯಾರಿಗಾರು ಡಬಲ್ ಇನ್ಕಮ್ ಆದ್ರೆ ಯು ಹ್ಯಾವ್ ಟೂ ಪೇರೆಂಟ್ಸ್ ಟು ಲುಕ್ ಎಟ್ ಇಟ್. ವೈಫ್ ಕಡೆಯಿಂದ, ಹಸ್ಬೆಂಡ್ ಕಡೆಯಿಂದ, ಎಲ್ಲ ಕಡೆಯಿಂದನೂ ಪೇರೆಂಟ್ಸ್ ನ ನೋಡ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಸೊ ಇಲ್ಲಿ ನಾವ್ ಯಾರನ್ನೂ ತಪ್ಪು ಸರಿ ಅಂತಿಲ್ಲ. ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ವಾಟ್ ವಿ ಆರ್ ಫೇಸಿಂಗ್ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದೇ ಅಂತ ಹೇಳಲ್ಲ, ಬಟ್ ಒನ್ ಆಫ್ ದ ಕಾಸಸ್. ಅಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿನೂ ಯಾಕೆ ಕ್ರಿಯೇಟ್ ಆಯ್ತು ಅಂತ ಯೋಚನೆ ಮಾಡಕ್ ಹೋದ್ರೆ ಅದರ್ ಫ್ಯಾಕ್ಟರ್ಸ್ ಮೇಕ್ ಡೀಪ್ ಇಂಪ್ಯಾಕ್ಟ್ ಅಲ್ವಾ. ಇವಾಗ ನೀನು ಇನ್ಕಮ್ ನ ತಗೊಂಡೋಗಿ ಒಬ್ರು ಕೈ ಕೊಡ್ತಾ ಇದ್ದೆ, ಅವ್ರೆಲ್ಲಾ ಕಡೆಗೆ ಹಂಚೋರು, ನಿನಗೆ ಏನೋ ಒಂದ್ ಸಾಮಾನ್ ಬೇಕಿರುತ್ತೆ, ನೀನ್ ಅವ್ರನ್ನ ಕೇಳ್ತೀಯಾ, ದೇವ್ಸೆ ನೋಮ್ಮ ಇವಾಗ ಆಗಲ್ಲ, ನೀನ್ ತಗೊಳಕ್ ಆಗಲ್ಲ ಅಂತಾರೆ. ಡೌನ್ ದಲ್ಲಿ ಇವಾಗ ನಿನ್ ಕೈಲೇ ಇನ್ಕಮ್ ಇದ್ರೆ ನೀವು ಅವ್ರು ತಗೊಳಕ್ ಆಗಲ್ಲ ಅನ್ನೋದನ್ನ ಯಾಕೆ ಕೇಳಿಸ್ಕೋಬೇಕು? ಯು ವಿಲ್ ಆಲ್ಸೋ ಸ್ಟಾರ್ಟ್ ಥಿಂಕಿಂಗ್ ಅಲ್ವಾ, ನಾನು 10 ಗಂಟೆ ದಿವಸ ದುಡಿದ್ಬಿಟ್ಟು ಬಂದು ಅವ್ರ ಕೈಗೆ ದುಡ್ಡು ಕೊಟ್ರೆ ನನಗೇನ್ ಬೇಕೋ ಅವ್ರು ನನಗೆ ಕೊಡ್ಸಲ್ಲ, ನೀನ್ ತಗೋಬೇಡಪ್ಪ ಅಂತ, ಫಾರ್ ವಾಟ್ ಎವರ್ ರೀಸನ್ ಇಟ್ ಈಸ್. ನಾನು ನಿನ್ ಮೇಲೆ ದ್ವೇಷ ಕಾಡ್ತಾ ಇದ್ದಾರೆ ಅಂತಲ್ಲ, ವಾಟ್ ಎವರ್ ರೀಸನ್ ಇಟ್ ಈಸ್, ಬಟ್ ಯುವರ್ ಮೈಂಡ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಲ್ವಾ, ನಾನ್ ಯಾಕೆ ಗುರು ಅವ್ರ ಕೈಗೆ ದುಡ್ಡು ಕೊಟ್ಬಿಟ್ಟು ನಾನ್ ಯಾಕೆ ಗುರು ಈ ಪರಿಸ್ಥಿತಿಗೆ ನಿಂತ್ಕೋಬೇಕು, ನಾನೇ ಸಪರೇಟ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ಆಮೇಲೆ ನೀನ್ ಹೇಳ್ದಂಗೆ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಸರಿಗಿಲ್ದೇ ಇರೋದ್ರಿಂದ ಅಣ್ಣ ತಮ್ಮಂದ್ರ ಮತ್ತೆ ಜಗಳ ಬಂದಿರುತ್ತೆ, ತಕ್ಷಣ ಜಾಯಿಂಟ್ ಫ್ಯಾಮಿಲಿ ಬ್ರೇಕ್ ಆಗಿರುತ್ತೆ. ನೀನ್ ಅದನ್ನೆಲ್ಲ ನೋಡಿ ಲಾಟ್ ಆಫ್ ರೀಸನ್ಸ್. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಮೇಜರ್ ಎಕನಾಮಿಕ್ ಸಿಚುಯೇಷನ್, ಬಿಕಾಸ್ ಕಾಂಪಿಟೇಟಿವ್ ಆಗಿರೋದ್ರಿಂದ ಎವ್ರಿ ಒನ್ ಇಸ್ ರನ್ನಿಂಗ್ ಟು ಅಚೀವ್ ಮೋರ್. ಅಂಡ್ ಅಚೀವ್ ಮೋರ್ ಅಂದ್ರೆ ನಾಟ್ ಓನ್ಲಿ ಥ್ರೂ ಏನಂತಾರೆ, ಏನೋ ನಾವು ಸಾಧನೆ ಮಾಡೋದ್ರ ಲೆವೆಲ್ ಅಂತಲ್ಲ,
ಮೆಟೀರಿಯಲಿಸ್ಟಿಕ್ materialistic ಬೆನಿಫಿಟ್ಸ್ ಅಷ್ಟೇ. ನೀಡ್ಸ್ ಮೆಟೀರಿಯಲಿಸ್ಟಿಕ್ ನೀಡ್ಸ್ ಗಳಿಗೆನೆ ಜಾಸ್ತಿ ನಾವು ಓಡ್ತಾ ಇರೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ, ಹೋಗುರು ನೋಡೋ ನಮ್ಮಪ್ಪ ಫುಲ್ ಜೀವನ ಬಾಡಿಗೆ ಮನೇಲಿ ಇದ್ದ, ನನಗೆ ಬಾಡಿಗೆ ನಾನು ಮನೆ ಬೇಡ, at least ನಾನ್ ಸ್ವಂತ ಮನೇಲಿ ಸ್ವಂತ ಇರೋಣ. ಮನೆ ಮಾಡೋಣ. ನಮ್ಮಪ್ಪ ಸಂಪಾದನೆ ಮಾಡ್ಲಿಲ್ಲ, ನನ್ ಕೈ ಕೆಳಗಡೆ ಬಂದಿದ್ದ, ನಾನ್ ನೋಡ್ಕೊಂಡೆ, ಕಷ್ಟಪಟ್ಟು ಹೆಂಗೋ ಮಾಡಿ ನೋಡ್ಕೊಂಡೆ, ನಾನ್ ಮುಂದಕ್ಕೆ ನನ್ ಮಗನ್ ಕೈ ಕೆಳಗಡೆ ಇರಬಾರ್ದು, ಅವನು ನಾನ್ ಅನ್ಭವಿಸಿದ್ದು ಅನ್ಭವಿಸಬಾರ್ದು ಅನ್ನೋ ಮೆಂಟಾಲಿಟಿ ಬರುತ್ತೆ. Exactly. ಸೊ ಇದೆಲ್ಲ ಎಲ್ಲ Interlinked. factors I think there are many interlinked. parallel factors, but ಹೌದು predominantly ಈ situation ಬರೋದಕ್ಕೆ multiple ಹೌದು factors. ಹೌದು. ಆಮೇಲೆ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ನಾವು ಮಾತಾಡುವಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾತಾಡಬೇಕು. ಇವಾಗ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ಎಮೋಷನಲ್ ಆಗೋ ಡಿಸಿಷನ್ಸ್ ತಗೊಳ್ಳೋದು ಜಾಸ್ತಿ. ನಾವು ಎಸ್ಪೆಷಲಿ ಫ್ರಮ್ ದ ಇಂಡಿಯನ್ ಪರ್ಸ್ಪೆಕ್ಟಿವ್ ನಾನು ಮಾತಾಡಿದ್ರೆ ತುಂಬಾ ಎಮೋಷನಲಿ ಮಾತಾಡ್ತೀವಿ. ಅಂದ್ರೆ ನಾವು ನನ್ನ ಮಗಗೋಸ್ಕರ ಆಸ್ತಿ ಅಲ್ಲ ನನ್ಗೇನು ಅಂತ ಅನ್ಸುತ್ತೆ. ಸೊ ನಾವು ಕೆಲವೊಂದ್ಸತಿ ನಾವು ಆಸ್ತಿನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ವಯಸ್ಸಾದವರು. ನನ್ನ ರಿಕ್ವೆಸ್ಟ್ ನನ್ನ ರಿಕ್ವೆಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ನೀವ್ ಇರೋವರೆಗೂ ನಿಮ್ದು ಸೋಷಿಯಲ್ ಸೆಕ್ಯೂರಿಟಿನ, ನಿಮ್ದು ಫಿನಾನ್ಷಿಯಲ್ ಸೆಕ್ಯೂರಿಟಿನ ದಯವಿಟ್ಟು ನೋಡ್ಕೊಳ್ಳಿ. ಐ ನೋ ಹೀಸ್ ಯುವರ್ ಸನ್ ಅಥವಾ ಶಿ ಈಸ್ ಯುವರ್ ಡಾಟರ್, ಸಹಾಯ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತ ಇರುತ್ತೆ. ನಂದೆಲ್ಲ ಅವ್ರದೇ ಅಲ್ವಾ ಅನ್ನೋದು ಕರೆಕ್ಟೇ ಅಲ್ಲ, ನಿಮ್ದೆಲ್ಲ ಅವ್ರದೇ ಅನ್ನೋದು ನಿಜನೇ. ಇವಾಗ ಎಲ್ಲಾರ್ದು ಅದೇನೇ ಅಲ್ವಾ, ಯಾರು ಎತ್ಕೊಂಡು ಹೋಗಲ್ಲ. ಎಂಡ್ ಆಫ್ ದ ಡೇ ಪ್ರಾಪರ್ಟಿ ಬಿಟ್ಟು ಹೋಗ್ಬೇಕು, ಆಸ್ತಿ ಬಿಟ್ಟು ಹೋಗ್ಬೇಕು, ಎಲ್ಲ ಬಿಟ್ಟು ಹೋಗ್ಬೇಕು. ನಾನು ಹೇಳೋದು, ನೀವು ಇರುವಾಗಲೇ ಅವರು ಟ್ರಾನ್ಸ್ಫರ್ ಮಾಡಿ ಅವ್ರ ಕೈ ಕೆಳಗಡೆ ಹೋಗಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಮಾಡ್ಬೇಡಿ. ಲೆಟ್ ಹಿಮ್ ಬಿ. ನಾನು ಇದನ್ನ ಜನ ಒಪ್ಪದೇ ಇರ್ಬೋದು. ಎಂತ ಮಗನೇ ಆಗಿದ್ರು, ಎಂತ ಮಗಳೇ ಆಗಿದ್ರು, ಲೆಟ್ ಹರ್ ಬಿ 100 to 120% ಗುಡ್ ಪರ್ಸನ್ ಆದ್ರೂ ದಯವಿಟ್ಟು ಮಾಡ್ಬೇಡಿ. ನಿಮ್ ಕೈಯಲ್ಲಿ ನಿಮ್ದು ಆಸ್ತಿ ಇಟ್ಕೊಳ್ಳಿ. ನೀವ್ ಹೇಳಿ ಅಪ್ಪ ಅಥವಾ ಹುಡುಗ ಯಾರಾಗಿರ್ಲಿ, ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಯು ಹ್ಯಾವ್ ಟು ಟೆಲ್ ದ ಕಿಡ್ ಸೇಯಿಂಗ್ ದಟ್, ನೋಡಪ್ಪ ನಮ್ಮ ಹತ್ರ ಇದೆ, ನಾನು ಇರ್ತೀನಿ, ನನ್ನ ಹೆಂಡತಿ ಇದ್ದಾಳೆ, ನನಗೆ ವಯಸ್ಸಾಯ್ತು, ನಾನೇನೋ ಕಾಲ್ವಾದೆ ಅಂತ ಇಟ್ಕೋ, ಅದ್ ಕೊನೆಗೆ ನನ್ನ ಹೆಂಡತಿಗೆ ಹೋಗ್ಬೇಕು. ನನ್ನ ಹೆಂಡತಿನೂ ಕಾಲ್ವಾದ್ಮೇಲೆ ನಿನಗೆ ಬರುತ್ತೆ. ಅಲ್ಲಿವರೆಗೂ ಸಮಾಧಾನವಾಗಿರೋ. there is nothing that is going to happen. ಹಂಗೂ ಸಹಾಯ ಮಾಡ್ಬೇಕು ಅಂದ್ರೆ ನೀವು ಎಲ್ಲಿವರೆಗೂ ಸಹಾಯ ಮಾಡಿ ಅಂದ್ರೆ, ಇವಾಗ ಏನೋ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಮಗನಿಗೂ ಬಂದಿದೆ ಅಥವಾ ಮಗಳಿಗೂ ಬಂದಿದೆ, ಏನೋ ಸಹಾಯ ಮಾಡೋಣ ಅನ್ನೋ ಪರಿಸ್ಥಿತಿ ಇರುತ್ತೆ. ಯಾವ ರೀತಿ ಸಹಾಯ ಮಾಡಿ ಅಂದ್ರೆ, ಟು ಅನ್ ಎಕ್ಸ್ಟೆಂಟ್ ವೇರಿ ನೀವು ಅವ್ರ ಮೇಲೆ ಹೋಗಿ ಮತ್ತೆ ಡಿಪೆಂಡೆಂಟ್ ಆಗಿ ಇರೋ ಪರಿಸ್ಥಿತಿ ಮಾಡ್ಕೋಬಾರ್ದು. ಇವಾಗ ನೀವು ಅವರು ಸಹಾಯ ಮಾಡ್ಬಿಟ್ಟು ಮತ್ತೆ ನೀವು ಅವ್ರ ಮೇಲೆ ಹೋಗಿ ಡಿಪೆಂಡೆಂಟ್ ಆಗಿ ಕೂತ್ಕೊಂಡ್ರೆ, ಆಮೇಲೆ ಇನ್ನೊಂದು ಏನಂದ್ರೆ, ನಿಮ್ಮ ಹತ್ರ ಇವಾಗ ಒಂದು ಇಂಪಾರ್ಟೆನ್ಸ್ ಇರ್ಬೇಕಲ್ವಾ. ಅಂದ್ರೆ ನಾನು ಹೇಳ್ತಾ ಇರೋದು, ನಿಮ್ಮ ಹತ್ರ ಏನಾದ್ರು ಒಂದು ಕೈಯಲ್ಲಿ ಅಥಾರಿಟಿ ಇದ್ರೆ ಕೇಳ್ತಾರೆ ಯಾರು ಆಗಲಿ. ಇವಾಗ ನಾವು ರೋಡಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕೆ ನೀನ್ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೋಗುರು ರೋಡಲ್ಲಿ ಕಾರ್ನರ್ ಅಲ್ಲಿ, ನೀನ್ ಈ ಕಡೆ ಹೋಗು ಅಂತ ಯಾರು ಕೇಳಲ್ಲ. ಅದೇ ಕಾನ್ಸ್ಟೇಬಲ್ ನಿಂತ್ಕೊಂಡು, ಅಂದ್ರೆ ಟ್ರಾಫಿಕ್ ಪೊಲೀಸ್ ನಿಂತ್ಕೊಂಡು ನೀನ್ ಬರ್ಬೇಡ ಗುರು ಅಂತ ಈ ಕಡೆ ಪಾಸ್ ಮಾಡಿದ್ರೆ ಏನ್ ಮಾಡ್ತಾರೆ, ಅವ್ರು ಕೇಳ್ತಾರೆ. ಯಾಕಂದ್ರೆ ಹಿ ಹ್ಯಾಸ್ ದಟ್ ಪವರ್. ನಾನು ಹೇಳ್ತಾ ಇರೋದು, ಅಟ್ ಲೀಸ್ಟ್ ಆ ಮಟ್ಟಕ್ಕೆ ಅಥಾರಿಟೇಟಿವ್ ಪವರ್ ಅಲ್ಲದೆ ಹೋದ್ರೆ ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ರಿಟೈರ್ಮೆಂಟ್ಗೆ ಅಥವಾ ನಿಮ್ಮ ಆಫ್ಟರ್ ರಿಟೈರ್ಮೆಂಟ್ ಎಷ್ಟು ವರ್ಷ ನೀವು ಬದುಕಿರ್ತೀರ ಅಷ್ಟು ವರ್ಷಕ್ಕೆ ನಿಮ್ಗೊಂದು ಕಂಟ್ರೋಲ್ ಇಟ್ಕೊಳ್ಳಿ. ದಯವಿಟ್ಟು ಡೋಂಟ್ ಗೆಟ್ ಇನ್ ಟು ದಟ್ ಸಿಚುಯೇಷನ್ ವೆರಿನ್ ಯು ಆರ್ ಸ್ಪೆಂಡಿಂಗ್ ಎವ್ರಿಥಿಂಗ್ ಆನ್ ಯುವರ್ ಕಿಡ್ ಅಂಡ್ ಯು ಆರ್ ಗೋಯಿಂಗ್ ಇನ್ ಟು ಅ ಸ್ಟೇಜ್ ವೆರಿನ್, ಓ ಆಯ್ತಪ್ಪ ನಾನೆಲ್ಲ ನಿನಗೆ ಸ್ಪೆಂಡ್ ಮಾಡಿದೆ, ನೀನ್ ನನಗೆ ಮತ್ತೆ ಖರ್ಚು ಮಾಡೋ ಅನ್ನೋದೊಂದು ರಾಂಗ್ ರೈಟ್ ಅನ್ನೋದಲ್ಲ. ಬಟ್ ಮೈ ಥಿಂಗ್ ಇಸ್ ಲೈಕ್, ಇವಾಗ ಸೊಸೈಟಿಲಿ ಅದು ನಡೆಯಲ್ಲ ಆ ತರ. See, I think they should consider different things. ಏನು ಅಂದ್ರೆ, ಒಂದು that should not be imposed. That should not be imposed. That should not be imposed. ಇವಾಗ ಅವನ ಸಿಚುಯೇಷನ್ ಏನಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. The father might be very brilliant and very rich. Not necessarily the kid has to be the same. ಅವನು ಆವರೇಜ್ ಇರ್ಬೋದು. He might not be that ಅರ್ನಿಂಗ್ ಆ ಥರ ಜಾಸ್ತಿ ಇದೆ ಅಂತ ಹೇಳೋಕ್ಕಾಗದೇ ಇರ್ಬೋದು. He might be a very average guy also. ಸೊ ಆವಾಗ ಯು ಕ್ಯಾನ್ ಸೇ, ಆಯ್ತಪ್ಪ ನಾನು ಬೇಡ, ನೀನ್ ಏನಾಗುತ್ತೋ ನೀನ್ ಮಾಡು, ಮಿಕ್ಕಿದ್ ನೋಡ್ಕೊಳ್ಳೋಣ ಅನ್ನೋ ರೀತಿ ಇದು ಇರ್ಬೋದು. ಸೊ ಇಟ್ ಶುಡ್ ನಾಟ್ ಡೆಫಿನೆಟ್ಲಿ ಇನ್ನೊಂದು ಏನಂದ್ರೆ, ಇಂಪೋಸ್ ಬೋತ್ ಸೈಡ್ಸ್ ಆಗಬಾರ್ದು. ನೀನೇ ನೋಡ್ಕೋಬೇಕು. ಮಕ್ಳಿಗೆ ಮಗ ಅಥವಾ ಮಗಳು ಯಾರಾಗಿರ್ಬೋದು, ನಿಮ್ ತಂದೆ ತಾಯಿ ಹತ್ರ ಏನೋ ಒಂದು ಮನೆ ಅಥವಾ ಏನೋ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿನ ಅಥವಾ ಅವರೇ ಸ್ವಯಾರ್ಜಿತ ದುಡ್ದು ಒಂದು ಮನೆ ಕಟ್ಕೊಂಡಿರ್ತಾರೆ ಅವ್ರು ಬದುಕೋದಕ್ಕೆ. ನೀವು ಹೋಗಿ ಅವ್ರ ಮೇಲೆ ಇಂಪೋಸ್ ಮಾಡ್ಬೇಡಿ, ನೀನ್ ಮನೆ ಕೊಟ್ರೆ ಮಾತ್ರ ನೀನ್ ನಮ್ ತಂದೆ ಇಷ್ಟಪಟ್ರೆ ಅಂತ ಆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋ ಅಗತ್ಯ ಅಲ್ಲ. ಎಂಡ್ ಆಫ್ ದ ಡೇ ನಿಮ್ಗೆ ಆ ಪ್ರಾಪರ್ಟಿ ಬರುತ್ತೆ. ಇವಾಗ ಅಲ್ದಿದ್ರೆ 5 years ಡೌನ್ ದ ಲೈನ್, 5 years ಡೌನ್ ಅಲ್ದಿದ್ರೆ 10 years ಡೌನ್ ದ ಲೈನ್ ಆ ಪ್ರಾಪರ್ಟಿ ನಿಮ್ಗೆ ಬರುತ್ತೆ. ದೇರ್ ಇಸ್ ನೋ ಇಶ್ಯೂಸ್ ವಿತ್ ದಟ್. ಹಂಗಿರುವಾಗ ನಾನು ಹೇಳೋದು, ನೀವು ಹೋಗಿ ಅವ್ರ ಮೇಲೆ ಇಂಪೋಸ್ ಮಾಡಬೇಡಿ. ನಿಮ್ಮ ಆಸ್ತಿ ಬರ್ಕೊಟ್ರೆ ಮಾತ್ರ ನೀನ್ ನಮ್ಮಪ್ಪ, ನನ್ಗೆ ಇಷ್ಟ ಇದ್ರೆ ಬರ್ಕೊಡು, ಇಲ್ಲ ನಾನು ನಿನ್ ಮಗನೇ ಅಲ್ಲ, ನಾನು ನಿನ್ ಮೀಟ್ ಮಾಡಕ್ಕೆ ಬರಲ್ಲ ಅಂತ ಅವ್ರು ಹೇಳೋದು. ಇವರು ನಾನು ನಿಂಗೆಲ್ಲ ಆಸ್ತಿನೂ ಕೊಟ್ಬಿಟ್ಟಿದೀನಿ, ಅದರಿಂದ ನೀನ್ ನನ್ನ ನೋಡ್ಕೋಬೇಕು ಅನ್ನೋದು ಎರಡು ಕಡೆನೂ ಇಂಪೋಸ್. ನಾನು ಹೇಳಿದ್ ಎಲ್ಲಾರು ರಿಯಲಿಸ್ಟಿಕ್ ಆಗಿ ಲಾಜಿಕಲ್ ಆಗಿ, ನೋಡಪ್ಪ ಈ ಮನೆ
ನಾವು ಬದುಕಕ್ಕೆ ಅಂತ ಇಟ್ಕೊಂಡಿದೀವಿ, ಈ ಪ್ರಾಪರ್ಟಿ ನನಗೆ, ನನ್ನ ಸುರಕ್ಷತೆಗೆ, ನನ್ನ ಜೀವನಕ್ಕೆ ಅಂತ ಇಟ್ಕೊಂಡಿದೀವಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಜೀವನ ಹೌದು, ಅದೇ ನಾನು ಹೇಳ್ತಾ ಇರೋದು. ಐ ಥಿಂಕ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಟ್ರಾನ್ಸ್ಫರಿಂಗ್ ಪ್ರಾಪರ್ಟೀಸ್ ಅಂಡ್ ಡೂಯಿಂಗ್ ಆಲ್ ಹೌದು. ದಟ್ ಸ್ಟಫ್. ಯಾವ ಕಡೆಯಿಂದ ಮಾಡೋದ್ರೂ ತಪ್ಪೇ. ನಾಟ್ ರಿಕ್ವೈರ್ಡ್. Not required. ನಾನು ಹೇಳೋದು, you go into a situation wherein you are imposing and doing emotional blackmail on both the sides. ನಾನು ಹೇಳೋದು Exactly. ಎರಡೂ ಸೈಡ್ ಮಾಡಿದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಆ ಸಿನಾರಿಯೋ ಇಲ್ಲ. ಅಗೇನ್ ನೀವು ಅದು ಮಾಡಬಾರ್ದ, ನಮ್ ಟ್ರೆಡಿಷನಲ್ ವ್ಯಾಲ್ಯೂ ಹಂಗೆ ಇತ್ತಲ್ಲ, ಅಪ್ಪ ಮಗ ನೋಡ್ಕೋಬೇಕು, ಮಗ ಅಪ್ಪನ ವಯಸ್ಸಾದ್ಮೇಲೆ ನೋಡ್ಕೋಬೇಕು, ಅದೇ ಪರಿಸ್ಥಿತಿ ಇತ್ತಲ್ಲ ಅಂದ್ರೆ ಇವಾಗ ಚೇಂಜ್ ಆಗಿದೆ. ಇವಾಗ ಯಾರನ್ನೇ ಆ ತರ ಎಕ್ಸ್ಪೆಕ್ಟೇಷನ್ ಕೇಳೋದು ಕಷ್ಟ ಆಗ್ತಿದೆ. ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸ್ಟ್ರಗಲಿಂಗ್ ಸೊಸೈಟಿಲಿ ಇರುವಾಗ ನಾವು ಕಾಂಪಿಟೇಟಿವ್ ಅಲ್ಲಿ ಎಲ್ಲಾವಾಗ್ಲೂ ಓಡ್ತಾ ಇರಬೇಕು, ಎಲ್ಲಾವಾಗ್ಲೂ ಒಬ್ರಿಗಿಂತ ಮೇಲಿರ್ಬೇಕು. ನಾವು ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಅವರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಸೊಸೈಟಿಲಿ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಓ ಇವ್ನು ದುಡಿತದೆ, ಒಂದು ಕಾರ್ ತಗೋಬೇಕಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ನೀವು ಇವಾಗ ಏನು ಮಾಡಕ್ಕಾಗಲ್ಲ, ಯು ಹ್ಯಾವ್ ಟು ಟೇಕ್ ಅ ಕಾರ್, ವೆದರ್ ಯು ಲೈಕ್ ಇಟ್ ವೆದರ್ ಯು ಡೋಂಟ್ ಲೈಕ್ ಇಟ್. ಇವಾಗ ಏನಾಗೋಗಿದೆ, ಆಮೇಲೆ ಮುಂಚೆ ಯಾವ್ದು ಇಷ್ಟ ಇದ್ದು ಇಲ್ಲ ಅಂದ್ರೆ ಮಗನ್ ಮಕ್ಕ ನೋಡ್ಕೊಂಡು ಅದು ಕೊಡ್ಬೇಕು. ಬಿಕಾಸ್ ಯು ವಿಲ್ ಬಿ ಫೇಸಿಂಗ್ ದಟ್ ಇಶ್ಯೂ. ಎಲ್ಲ ಅಪ್ಪ ಅಮ್ಮ ಅವರು ಕಾರಲ್ಲಿ ತಗೊಂಡ್ಬರ್ತಾರೆ, ನಮ್ಮ ಅಪ್ಪ ಬಿಡ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಪ್ಯಾರಲಲ್ಸ್. ಹೌದು, ಲಾಟ್ ಆಫ್ ಪ್ಯಾರಲ್ಸ್ ದಟ್ ಇಸ್ ಇಂಪ್ಯಾಕ್ಟಿಂಗ್. ಅದಕ್ಕೆ ನಾವು ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ ಆಗದೇ ಇರೋ ಕಾರಣಕ್ಕೆ ಇದೇನೆ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಸ್ಟ್ರಗಲ್ ಅಲ್ಲಿ ಅವ್ರವ್ರು ಇದಾಗಿದ್ದಾರೆ. ಅದರಲ್ಲಿ ಇದೊಂದು ಎಕನಾಮಿಕ್ ಮಾತ್ರ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೋಂಟ್ ಟ್ರಾನ್ಸ್ಫರ್ ಯುವರ್ ಪ್ರಾಪರ್ಟೀಸ್ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಗೋಯಿಂಗ್ ಥ್ರೂ ಅ ವಿಲ್. ಆಫ್ಟರ್ ಯು ಆರ್ ಡನ್ ವಿತ್ ಯುವರ್ ಲೈಫ್, ಅಂದ್ರೆ ಡಿಸೀಸ್ ಆದ್ಮೇಲಿಂದ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಥ್ರೂ ಲೀಗಲ್ ಇದರಲ್ಲಿ ಹೋಗ್ಲಿ, ಅಷ್ಟೇ ನಾನು ಹೇಳೋದು. ಅದು ಬಿಟ್ಟು ಸುಮ್ನೆ ಎಮೋಷನಲ್ ಬೆನಿಫಿಟ್ಸ್ ಗೋಸ್ಕರ, ಎಮೋಷನಲ್ ಅತ್ಯಾಚಾರ ಅಂತಾರಲ್ಲ, ಆತರ ಎಮೋಷನಲ್ ಏನೋ ಆಯ್ತು ಅಂತ ಯಾರಿಗೋ ಇದ್ ಮಾಡಕ್ ಹೋಗಿ ನೀವು ಕಷ್ಟದಲ್ಲಿ ಸಿಕ್ಕಾಕೋಬೇಡಿ. ದಟ್ ಈಸ್ ಮೈ ಓನ್ಲಿ ಅಡ್ವೈಸ್ ಎಕನಾಮಿಕ್ ಸಿಚುಯೇಷನ್ಸ್ ಬಂದಾಗ. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದ್ರೆ, ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದು ಫನಿ ಥಿಂಗ್ ನಡೀತಾ ಇದೆ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಫನಿ ಥಿಂಗ್ ಏನಂದ್ರೆ, ಇವಾಗ ಕೆಲವೊಬ್ರು ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ಬಂದ್ ಜೊತೆಗೆ ಇಟ್ಕೋತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದ್ರದ್ದು ಒಂದು ಮೋಟಿವ್ ಇದೆ. ಮೊಮ್ಮಕ್ಳು ಆಗಿರ್ತಲ್ಲ, ಮೊಮ್ಮಕ್ಳು ನೋಡ್ಕೊಳಕ್ ಇವಾಗ ನೀನು ಆಯಾಗಳನ್ನ ಇಟ್ಕೋಬೇಕು. ಅಗೇನ್ ಇವಾಗ ಅದು ಕಾಸ್ಟ್ ಹೈಸ್ ಆಗ್ಬಿಟ್ಟಿದೆ, ಲೇಬರ್ಸ್ ಸಿಗಲ್ಲ ನಿನಗೆ. ಆಯಾ ಆಗಿರ್ಬೋದು, ಹೆಲ್ಪರ್ ಆಗಿರ್ಬೋದು, ಡೇ ಕೇರಿಂಗ್ ಇದಾಗಿರ್ಬೋದು, ಯಾರು ನಿನಗೆ ಸಿಗೋದೇ ಇಲ್ಲ ಇವಾಗ ಸರಿಯಾಗಿ. ಆ ತರ ಪರಿಸ್ಥಿತಿ ಆಗಿದೆ. ಆ ತರ ಪರಿಸ್ಥಿತಿ ಆದಾಗ ಇವ್ರು ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ, ದೇ ಆರ್ ಬ್ರಿಂಗಿಂಗ್ ದೇರ್ ಪೇರೆಂಟ್ಸ್. ಅದರಲ್ಲಿ ಒಂದು ಹೌದು ಅಪ್ಪ ಅಮ್ಮ ಜೊತೆಗೆ ಇರ್ಲಿ ಅನ್ನೋದು ಒಂದು, ಬಟ್ ಮೆಜಾರಿಟಿ ಆಫ್ ದಮ್ ಲೈಕ್ 75 to 80% ಆಫ್ ದ ಮೋಟಿವ್ ಇಸ್ ಟು ಸೇ ಓಕೆ ನಾವಿಬ್ರು ತುಡಿಯಕ್ಕೆ ಹೋಗ್ತೀವಿ, ಅವಾಗ ನಮ್ಮ ಮಗು ನೋಡ್ಕೊಳ್ಳಿ ಅಂತ ಬರುತ್ತೆ. ಬಟ್ ಅದರಲ್ಲಿ ಅವ್ರಿಗೆ ಇನ್ನೊಂದು ಇಂಪ್ಯಾಕ್ಟ್ ಯಾವಾಗ ಗೊತ್ತಾಗ್ತಿದೆ ಅಂದ್ರೆ, ಮಗು ಬೆಳೆಯುತ್ತೆ, ಒಂದು 6-7 ವರ್ಷ 8 ವರ್ಷ ಆಯ್ತು ಅಂದ್ರೆ ಅದು ಸ್ವಲ್ಪ ಇಂಡಿಪೆಂಡೆಂಟ್ ಆಗುತ್ತೆ, ಅಂದ್ರೆ ಸ್ಕೂಲ್ಗೆ ಹೋಗಿ ಬರುತ್ತೆ, ಅದೇನೇ ಮನೇಲಿ ಕೂತ್ಕೊಳ್ಳುತ್ತೆ, ಅದೆಲ್ಲ ಇರುತ್ತೆ. ಅದಾಗಿದ ತಕ್ಷಣ ಅವ್ರಿಗೆ ಯಾವ ಕಡೆ ಫೋಕಸ್ ಹೋಗುತ್ತೆ ಅಂದ್ರೆ, ವಯಸ್ಸಾದವ್ರು ನಮ್ಮ ಮನೇಲಿ ಇದಾರಲ್ಲ, ಇವ್ರಿಗೆ ಸುಮ್ಮನೆ ನಾವು ಕಾಸ್ಟ್ ಕಾಸ್ಟ್ ಬಿಕಮ್ಸ್ ವೆರಿ ಅನ್ರೀಸನಬಲ್ ಅಂದ್ರೆ ಅವ್ರಿಗೆ ರಿವಾರ್ಡ್ ಅಂಡ್ ರಿವಾರ್ಡ್ ಹೊಟ್ಟೋಗ್ಬಿಡುತ್ತೆ. ಬರೀ ರಿಸ್ಕ್ ಕಾಣಿಸಕ್ ಶುರು ಆಗುತ್ತೆ. ಸರಿ, ಓ ವಯಸ್ಸಾದವ್ರನ್ನ ಕರ್ಕೊಂಬಂದೇನೋ ಇಟ್ಕೊಂಡ್ಬಿಟ್ವಿ ನಾವು, ಈ 5 ವರ್ಷ ಪರವಾಗಿಲ್ಲ, ಮಗು ಬೆಳೆಯೋ ವರ್ಷಕ್ಕೆ ನೋಡ್ಕೊಂಡ್ರು. ಇವಾಗ 6 ವರ್ಷ ಆಗೋಗಿದೆ, ಮಗು ಓಕೆ ಓಡಾಡ್ಕೊಂಡಿರ್ತಾನೆ, ನಾವೊಂದು 4-5-6 ಅವರ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ಇರ್ತಾನೆ ಅನ್ನೋ ಮಟ್ಟಕ್ಕೆ ಬಂದ ಅಂತ ಹೇಳಿದ್ಮೇಲೆ ಈಗೇನ್ ಆ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಮಕ್ಳಿಗೂ ಅವ್ರ ಅಪ್ಪ ಅಮ್ಮನಿಗೂ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಐಡಿಯಾಲಜಿನೂ ಚೇಂಜ್ ಆಗುತ್ತಲ್ಲ, ಅಲ್ಲಿ ಮತ್ತೆ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಮಕ್ಳನ್ನ ಬೆಳೆಸೋ ರೀತಿ ಆಗಿರ್ಬೋದು. ಇವಾಗ ಎಲ್ಲಾ ಮಕ್ಳಿಗೂ ತಗೊಂಡ್ಬಿಟ್ಟು ಫೋನ್ ಕೊಡ್ತಾ ಇರ್ತಾರೆ. ವಯಸ್ಸಾದವ್ರು ಏನ್ ಹೇಳ್ತಾರೆ, ಅಯ್ಯೋ ಮಗು ಫೋನ್ ಕೊಡ್ಬೇಡಮ್ಮ, ನೀನು ಆಚೆ ಕರ್ಕೊಂಡು ಹೋಗಿ ಕತೆ ಹೇಳಿ ಊಟ ಮಾಡಿಸ್ಕೊತಾರೆ. ಇವಾಗ ಕತೆ ಹೇಳಿ ಊಟ ಮಾಡ್ಸೋದು ಯಾರ ಮನೇಲಿ ಟೈಮ್ ಇದೆ? ಯಾವ ಪೇರೆಂಟ್ಸ್ಗೆ ಟೈಮ್ ಇದೆ? ಆಗಲ್ಲ. ಅವಾಗ ಅಲ್ಲಲ್ಲೇ ಒಂದೊಂದೇ ಸಣ್ಣ ಸಣ್ಣ ಫ್ರಿಕ್ಷನ್ ಆಗ್ಬಿಟ್ಟು ಕೊನೆಗೆ ವಯಸ್ಸಾದವರು ಬರ್ಡನ್ ಆಗಕ್ಕೆ ಶುರು ಆಗ್ತಾರೆ. ಇವ್ರು ಬೇಡ, ಇವ್ರು ಆಯ್ತಲ್ಲ, ಇವಾಗ ಹೆಂಗು ಮಗು ನೋಡ್ಕೊಂಡಿದ್ದಾಯ್ತು, ಮಗು ಬೆಳೆದಿದ್ದಾನೆ, ಇವಾಗ ಅವ್ರು ಬೇಡ. ಅಲ್ಲಿ ಅಗೇನ್ ಅಬ್ಯೂಸ್ ಸ್ಟಾರ್ಟ್ ಆಗುತ್ತೆ. ಫಿಸಿಕಲ್ ಅಬ್ಯೂಸ್, ಮೆಂಟಲ್ ಅಬ್ಯೂಸ್, ಏನಾರು ಆಗಿರ್ಬೋದು, ಸಮ್ ಕೈಂಡ್ ಆಫ್ ಅಬ್ಯೂಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಓಲ್ಡ್ ಏಜ್ ಅದು ಏನಾದ್ರು ಲೈವ್ ಎಕ್ಸಾಂಪಲ್ಸ್ ಏನಾದ್ರು ನೋಡಿದ್ರೆ, ಲೈವ್ ಎಕ್ಸಾಂಪಲ್ಸ್ ತುಂಬಾ ಇದೆ ಆಕ್ಚುಲಿ. ಬೇಸಿಕಲಿ ತುಂಬಾ ಹೇಳಕ್ ಹೋದ್ರೆ ಲಾಟ್ ಆಫ್ ಸಿನಾರಿಯೋಸ್. ಒಂದ್ಸತಿ ನ್ಯೂಸ್ ಪೇಪರ್ ಅಥವಾ ಯೂಟ್ಯೂಬ್ ಅಲ್ಲೂ ಆ ತರ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಲಾಟ್ ಆಫ್ ಥಿಂಗ್ಸ್. ಅವರು ಏನಂತಾರೆ, ಸಂತೆ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಒಂದೇನೋ ದೊಡ್ಡ ಸಂತೆ ನಡೀತಾ ಇರುತ್ತೆ, ಕಳೆಕಾಯಿ ಪಡಿಸಿ ತರ ಸಂತೆ ನಡೀತಾ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು. ಜೇಬಲ್ ಅವ್ರಿಗೆ ಒಂದು ಚೀಟಿ ಬರ್ದಿರೋದು, ಅಪ್ಪ ಏನಾದ್ರು ಬಿಡ್ತಾ ಇದ್ರೆ ನೀವು, ಅವ್ರ ಅಪ್ಪನ ಜೇಬಲ್ಗಡೆ ಒಂದು ಚೀಟಿ ಬರ್ದಿಡೋದು, ಓ ಇವರು ನನಗೆ ಬೇಕಾಗಿಲ್ಲ, ನಾನು ಇವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀನಿ, ಯಾರು ಸಿಕ್ಕಿದ್ರೆ ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ಚೀಟಿ ಬರ್ದಿದ್ದು ಜೇಬಲ್ ನಡೆದಿದೆ. ಅವಾಗ ನೀನು ಅಪ್ಪ ಅದೋನು ನಿನ್ಗೆ ಗೊತ್ತಿರುತ್ತೆ ಮನೆಗೆ ಹೆಂಗ್ ಹೋಗ್ಬೇಕು ಅಂತಂದ್ರೆ, ಕೆಲವೊಬ್ರು ಗೊತ್ತೂ ಇರಲ್ಲ, ಅಂತವನು ಕರ್ಕೊಂಡ್ ಪಾಪ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ರೋಡ್ ಅಂಡ್ ರೂಟ್ ಅಂಡ್ ಆಲ್ ದಿಸ್ ಥಿಂಗ್ಸ್, ಅಂತವ್ರನ್ನ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇಲ್ಲ ಎಲ್ಲಾನು ಸರಿಯಾಗಿತ್ತೆ ಅಂತ ಇಟ್ಕೋ. ಆ ಚೀಟಿ ನೋಡಿದವ್ರ ಅಪ್ಪ ಯಾವ ಮನ್ಸಲ್ಲಿ ಇಟ್ಕೊಂಡು ನನ್ನ ಮಗ ಅಲ್ಲಿದ್ದಾನೆ ಗುರು, ಕರ್ಕೊಂಡೋಗಿ ನನ್ನ ಬಿಡು ಅಂತ ಯಾವ ಮನ್ಸಲ್ಲಿ ಹೇಳ್ತಾರೆ?
ದಟ್ಸ್ ಅ ವೆರಿ ಸ್ಯಾಡ್ ಸಿಚುಯೇಷನ್ ದಟ್ ಹಸ್ ಹ್ಯಾಪೆಂಡ್. ಅದು ನಡೆದಿದೆ. ಆಮೇಲೆ ವಯಸ್ಸಾದವರು ಎಷ್ಟೊಂದು ಜನ ಇವಾಗ ವಯಸ್ಸಾದವರು ಏನೋ ಒಂದು ಇವಾಗ ಯೂಶಲಿ ವಯಸ್ಸಾದವರು ಬಿದ್ದು ಫ್ರಾಕ್ಚರ್ ಆಗೋದು, ಮೂವ್ ಆಗದೆ ಇರೋ ಪರಿಸ್ಥಿತಿಗೆ ಬರುವಂತ ಸಿನಾರಿಯೋಸ್ ತುಂಬಾ ಆಗುತ್ತೆ. ಬಿಕಾಸ್ ಬೋನ್ಸ್ ವೀಕ್ ಆಗಿರುತ್ತೆ. ಸಮ್ ಆಫ್ ಯು ಟ್ರಿಪ್ ಅಂಡ್ ಫಾಲ್, ಯು ಹ್ಯಾವ್ ಅ ಫ್ರಾಕ್ಚರ್. ಯೂಶಲಿ ಲೆಗ್ ಫ್ರಾಕ್ಚರ್ ಆರ್ ವೆರಿ ಡಿಫಿಕಲ್ಟ್. ಲೆಗ್ ಫ್ರಾಕ್ಚರ್ ಆಗೋಗಿರುತ್ತೆ ಅಥವಾ ಸಮ್ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ. ಇವಾಗ ಅಂತವ್ರನ್ನ ಕರ್ಕೊಂಡೋಗಿ ಅದೊಂದು ಹಾಸ್ಪಿಟಲ್ ಸೇರಿಸ್ತಾರಲ್ಲ, ಆ ಹಾಸ್ಪಿಟಲ್ ಬಿಟ್ಬಿಡ್ತಾರೆ. ಯು ಡೋಂಟ್ ಇವನ್ ಗೋ ಅಂಡ್ ಸಿ ದ ಟ್ರೀಟ್ಮೆಂಟ್. ಆತರ ಸಿನಾರಿಯೋಸ್ ಆಗಿದೆ. ಇವಾಗ ವಯಸ್ಸಾದವರು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಆಮೇಲೆ ಕೊನೆಗೆ ಹಾಸ್ಪಿಟಲ್ ಅವರು ಸ್ಟಾಪ್ ಮಾಡ್ಬಿಡ್ತಾರೆ ಟ್ರೀಟ್ಮೆಂಟ್ ಕೊಡೋದು. ಇವಾಗ ಅವ್ರಿಗೆ ದುಡ್ಡು ಬರ್ಬೇಕಲ್ಲ, ಎಲ್ಲಿಂದ ದುಡ್ಡು ತಗೊಂಡ್ ಕಟ್ತಾರೆ? ಕಟ್ಟಿದ್ರೆ ತಾನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು. ಒಂದ್ ದಿವಸ 2 ದಿವಸ ಫೋನ್ ಮಾಡ್ತಾರೆ ಇವ್ರಿಗೆ, ಯಾರು ನಂಬರ್ ಕೊಟ್ಟಿರ್ತಾರೆ ಎಮರ್ಜೆನ್ಸಿ ನಂಬರ್ಗೆ, ಅವ್ರು ಫೋನ್ ಮಾಡ್ತಾರೆ. ಅವ್ರೆಲ್ಲ ಬರ್ತೀವಿ ಅಂತಾರೆ. ಕೆಲವೊಬ್ರು ಇನ್ನೂ ವರ್ಷ ಆಗಿ ಇಲ್ಲ ರೀ, ನಾವು ಕರ್ಕೊಂಬಂದ್ ಸೇರ್ಸಾಯ್ತು, ನಾವು ಬರಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ ಅಂತಾರೆ. ಅವಾಗ ಅವರು ಹಾಸ್ಪಿಟಲ್ ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಯಾವ್ದೋ ಬೇರೆ ಬೆಡ್ ಅಲ್ಲಿ ಕೂರಿಸ್ತಾರೆ ಸುಮ್ನೆ, ವಿತೌಟ್ ಎನಿ ಟ್ರೀಟ್ಮೆಂಟ್. ಮೊದಲನೇದು ಯಾವ್ದೋ ಇದಕ್ಕೆ ಬೆಡ್ಗೆ ಹಾಕ್ತಾರೆ ಅಥವಾ ಸ್ಟ್ರೆಚರ್ ಮೇಲೆ ಮಲಗಿಸ್ತಾರೆ, ಕಳಿಸ್ತಾರೆ. ಆಮೇಲೆ ಯಾವ್ದೋ ಈ ತರ ವೃದ್ಧಾಶ್ರಮಗಳು ನಡೆಸ್ತಾ ಇರ್ತಾರಲ್ಲ, ಅವರು ಫೋನ್ ಮಾಡ್ತಾರೆ. ಹಾಸ್ಪಿಟಲ್ ನವರು ಕಾಂಟ್ಯಾಕ್ಟ್ ಇರುತ್ತೆ, ಈ ತರ ಕೇಸಸ್ ನೋಡ್ತಾ ಇರ್ತಾರಲ್ಲ, ಅವ್ರು ಫೋನ್ ಮಾಡಿ ಸರ್ ಹಿಂಗಾಗಿದೆ, ನೀವ್ ಏನಾದ್ರು ಸಹಾಯ ಮಾಡ್ತೀರಾ ಅಂತ ನೋಡಿ ಅಂತಾರೆ. ಆ NGOs, ಆ ವೃದ್ಧಾಶ್ರಮ ನಡೆಸೋರು ಯಾರಾದ್ರೂ ಜೆನ್ಯೂನ್ ಆಗಿ ಕನ್ಸರ್ನ್ ತೋರಿಸಿ ಹೋಗಿ ಇದ್ ಮಾಡಿದ್ರೆ ದೇ ವಿಲ್ ಟೇಕ್ ಕೇರ್ ಆಫ್ ದೆಮ್ ಅಂಡ್ ದೇ ವಿಲ್ ಗೋ. ಹಂಗೆ ನಾನು ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದಾಗ ಒಂದು ಆಡಿಯೋ ಕೇಳಿಸ್ಕೊಂಡಿದ್ದೀನಿ, ಐ ಡೋಂಟ್ ನೋ ಯಾವ್ದಂತ. ಬಟ್ ಆಡಿಯೋ ದಲ್ಲಿ ಮಗ ಈಸ್ ಡೈರೆಕ್ಟ್ಲಿ ಸೇಯಿಂಗ್, ಅಂದ್ರೆ ವೃದ್ಧಾಶ್ರಮದವ್ನು ಕೇಳ್ತಾನೆ, ಸೇಯಿಂಗ್ ದಟ್ ಅಲ್ಲಪ್ಪ ನೀನು ಕರ್ಕೊಂಡು ಹೋಗು ಅಂತಿದ್ಯಾ ನಿಮ್ ಪೇರೆಂಟ್ ನ, ಬಟ್ ನಾವು ಯಾರು ಡಿಪೆಂಡೆಂಟ್ ಇಲ್ದಿರೋ ಪೇರೆಂಟ್ಸ್ ನ ಮಾತ್ರ ನಾವು ತಗೊಳ್ಳೋದು. ನಾವು ತಗೊಂಡ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ರೈಟ್ ಅ ಲೆಟರ್ ಅಂಡ್ ಗಿವ್ ಇಟ್ ಟು ಅಸ್ ಸೇಯಿಂಗ್ ದಟ್ ನನಗೂ ನಿಮ್ಮ ಪೇರೆಂಟ್ಗೂ ಸಂಬಂಧ ಇಲ್ಲ ಅಂತ ನೀವು ಲೆಟರ್ ಬರ್ಕೊಡ್ಬೇಕು ಅಂದ್ರೆ ಈ ಸೇಸ್ ಆಯ್ತು ನಾನು ಬರ್ಕೊಡ್ತೀನಿ. ಸೊ ವಿ ಆರ್ ಗೋಯಿಂಗ್ ಇನ್ ಟು ದಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನೊಂದು ಸಿನಾರಿಯೋ ನಾವು ನೋಡಿದ್ವಿ, ಐ ಥಿಂಕ್ ಇದೆ ಪೋಸ್ಟ್, ಈ ತರ ಫೇಸ್ಬುಕ್ ಅಲ್ಲಿ ಪೋಸ್ಟ್ ನೋಡಿದಾಗ, ಸೊ ಒಂದು ಚಿಕ್ಕ ಹುಡುಗಿ ಅಂದ್ರೆ ಶಿ ಇಸ್ ಇನ್ ಸ್ಕೂಲ್, ಪ್ರಾಬಬ್ಲಿ 4th 5th ಸ್ಟ್ಯಾಂಡರ್ಡ್ ಸ್ಕೂಲ್ ಅಲ್ಲಿ ಇದ್ದಾಳೆ. ಅವಳು ವೃದ್ಧಾಶ್ರಮಕ್ಕೆ ಹೋಗಿದ್ದಾಳೆ ಆಸ್ ಎ ಟೂರ್ ಫ್ರಮ್ ಸ್ಕೂಲ್. ಸೊ ವೃದ್ಧಾಶ್ರಮಕ್ಕೆ ಹೋದಾಗ ಅವಳು ಸ್ವಂತ ಅಜ್ಜಿ ಆ ವೃದ್ಧಾಶ್ರಮದಲ್ಲಿದ್ದಾಳೆ. ಸೊ ಅವಳಲ್ಲಿ ನೋಡಿ ಅವಳ ಅಜ್ಜಿನ ರೆಕಗ್ನೈಸ್ ಮಾಡಿ ಇಬ್ರು ಹತ್ತು ಕಳೆದು ಆಗಿದೆ. ಬಟ್ ಆಮೇಲೆ ಆಫ್ಟರ್ವರ್ಡ್ ಸ್ಟೋರಿ ನನಗೂ ಗೊತ್ತಿಲ್ಲ. ಸೊ ಈ ತರ ಎಷ್ಟೊಂದ್ಸತಿ ಗೊತ್ತಿಲ್ಲದೆ ಸೇರಿಸ್ಬಿಡ್ತಾರೆ. ಅಂದ್ರೆ ಇವಾಗ ನೀವು ಕೆಲವೊಂದ್ಸತಿ ಮಕ್ಳಿಗೆ ಒಂದ್ಸತಿ ಅಟ್ಯಾಚ್ಮೆಂಟ್ ಇರುತ್ತೆ, ಆದ್ರೆ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹಳ್ಳಿ ಕಳಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ವೃದ್ಧಾಶ್ರಮ ಸೇರಿಸ್ಬಿಡೋದು. ಅಂದ್ರೆ ಆಮೇಲೆ ಇನ್ನೊಂದು ಯೋಚನೆ ಮಾಡೋದು, ಈ ತರ ಆದ್ರೆ ಆ ಮಗು ಏನ್ ವ್ಯಾಲ್ಯೂಸ್ ಕಲಿತಾ ಇದೆ. ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡಿದ್ರು, ಓಕೆ, ಸೊ ದಟ್ ವ್ಯಾಲ್ಯೂ ಸಿಸ್ಟಮ್ ಆಲ್ಸೋ ಇಸ್ ಗೆಟಿಂಗ್ ಇಂಪ್ಯಾಕ್ಟೆಡ್ ಫ್ರಮ್ ಆಲ್ ಆಫ್ ದೀಸ್ ಥಿಂಗ್ಸ್. ಆಮೇಲೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ಅಂದ್ರೆ, ಇವಾಗ ಅಗೇನ್ ಇದರಲ್ಲಿ ಇನ್ನೊಂದು ಆ ಕಡೆ ಸೈಡ್ ಇಂದ ನೋಡಕ್ ಹೋದ್ರೆ, ಇವಾಗ ಅವ್ರು ಬಿದ್ದಿದ್ದಾರೆ, ಕಾಲ್ ಫ್ರಾಕ್ಚರ್ ಆಗಿದೆ, ಅವ್ರು ನೋಡ್ಕೊಳ್ಳೋರು ಯಾರು? ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಆರ್ ವರ್ಕಿಂಗ್, ದೇರ್ ಇಸ್ ನೋ ಒನ್ ಟು ಟೇಕ್ ಕೇರ್. ಹೌ ಡು ಯು ಅಫೋರ್ಡ್ ಟು ಟೇಕ್ ಕೇರ್? again we are going to that question mark, saying that ಹೆಂಗೆ ಗುರು ನಾನು ಟೇಕ್ ಕೇರ್ ಮಾಡೋದು? ಆಯ್ತು ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು, ನಂಗೆ ಆಸೆ, ಐ ವಾಂಟ್ ಟು ಟೇಕ್ ಕೇರ್, ಬಟ್ ಅವ್ರು ಬಿದ್ದಿದ್ದಾರೆ, ಈ ಕಾಂಟ್ ವಾಕ್, ಅವ್ರ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕಂದ್ರೆ ನಾನು ಎತ್ಕೊಂಡು ಹೋಗ್ಬೇಕು, ಇಲ್ಲ ಡೈಪರ್ ಚೇಂಜ್ ಮಾಡ್ಬೇಕು. ಅವ್ರಿಗೆ ವಯಸ್ಸಾದ್ಮೇಲೆ ಹವೆವರ್ ಯು ಲೂಸ್ ಕಂಟ್ರೋಲ್ ಆನ್ ಯುವರ್ ಬ್ಲಾಡರ್, ಫ್ರೀಕ್ವೆಂಟ್ ಆಗಿ ಯೂರಿನ್ ಮಾಡ್ತಾ ಇರ್ತೀಯ, ಅವ್ರನ್ನ ನೋಡ್ಕೊಳ್ಳೋರು ಯಾರು? ನಾನು ಕೆಲಸ ಬಿಟ್ಟು ವರ್ಕ್ ಫ್ರಮ್ ಹೋಮ್, ಅಂದ್ರೆ ಇವಾಗ ಯು ಹ್ಯಾವ್ ಅನ್ ಆಪ್ಷನ್ ಆಫ್ ವರ್ಕ್ ಫ್ರಮ್ ಹೋಮ್, ಬಟ್ ಇಟ್ ಮೈಟ್ ನಾಟ್ ಕಂಟಿನ್ಯೂ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇವಾಗ ಯು ಆಲ್ರೆಡಿ ಎವ್ರಿ ಫೀಲ್ಡ್ ವಿಲ್ ಹ್ಯಾವ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರಬೇಕು ಅಂತ ಏನಿಲ್ಲ. ಹಂಗಿದ್ದಾಗ ಅವನು ಜೆನ್ಯೂನ್ ಆಗಿ ನನ್ ಸಹಾಯ ಮಾಡ್ಬೇಕು ಅಂತಾನು ಇದ್ರು, ಜೆನ್ಯೂನ್ ಆಗಿ ನಮ್ಮಮ್ಮನ ನೋಡ್ಕೋಬೇಕು ಅಂತ ಇದ್ರು ಅವನಿಗೆ ಸಪೋರ್ಟ್ ಇಲ್ಲ ಅಲ್ಲ. ಹಸ್ಬೆಂಡ್ ಅಂಡ್ ವೈಫ್ ಆರ್ ಬೋತ್ ವರ್ಕಿಂಗ್, ಅವ್ರವ್ರ EMI ಅಲ್ಲಿ ಮನೆ ತಗೊಂಡಿರ್ತಾರೆ, EMI ಅಲ್ಲಿ ಕಾರ್ ತಗೊಂಡಿರ್ತಾರೆ, EMI ಅಲ್ಲಿ ಸ್ಕೂಲ್ ಫೀಸ್ ಕಟ್ತಾ ಇರ್ತಾರೆ ಮಕ್ಕಳಿಗೆ. ಏನೂ ಇಲ್ಲ ಅಂದ್ರೂ ನಾವು ಡೈಲಿ ನೀಡ್ಸ್ ನಡೀತಾ ಇರುತ್ತೆ ಸಂಸಾರ. ಅದ್ರ ಮಧ್ಯದಲ್ಲಿ ಯಾರೋ ಒಬ್ರು ಕೆಲಸ ಬಿಟ್ರೆ ಇನ್ಕಮ್ ರೆಡ್ಯೂಸ್ ಆದಂಗೆ ನಿಮ್ದು ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೋಬೇಕು, ಲೈವ್ಲಿಹುಡ್ ಕಮ್ಮಿ ಮಾಡ್ಕೋಬೇಕು, ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡ್ಕೋಬೇಕು. ಈ ತರ ಎಲ್ಲ ಪರಿಸ್ಥಿತಿ ಬಂದಾಗ ದೇ ಆರ್ ಆಲ್ಸೋ ಹೆಲ್ಪ್ಲೆಸ್. ಇವಾಗ ಇರೋ ಸಿನಾರಿಯೋದಲ್ಲಿ ಸಮ್ಟೈಮ್ಸ್ ವಿ ಆಲ್ಸೋ ಹ್ಯಾವ್ ಟು ಫೀಲ್ ಫಾರ್ ದೆಮ್ ಅಲ್ವಾ, ನಾಟ್ ಎವ್ರಿಥಿಂಗ್ ಇಸ್ ಒನ್ ಸೈಡೆಡ್. ನಾವು ಆ ಕಡೆಯಿಂದ ನೋಡುವಾಗ ಅವ್ರಿಗೆ ನಮ್ಗೆ ವಿ ಫೀಲ್ ಸಾರಿ. ಇವಾಗ ಆ ಪರಿಸ್ಥಿತಿಲಿ ಎಷ್ಟೊಂದು ಜನ ಇದ್ದಾರೆ, ನಾನು ನೋಡ್ಕೋಬೇಕು ಆಗ್ತಾ ಇಲ್ಲ ನನ್ನ ಕೈಲಿ, ಏನ್ ಮಾಡೋದು? ಅವ್ರನ್ನ ಮನೇಲಿ ಇಟ್ಕೊಂಡ್ರೆ ಅವ್ರು ಅನುಭವಿಸೋ ನೋವಾಗಿರ್ಬೋದು. ಆಮೇಲೆ ರೂಮ್ ಅಲ್ಲಿ ಅವ್ರು ಉಚ್ಚೆ ಮಾಡ್ಕೊಂಡ್ರೆ ಅದನ್ನ ತೆಗಿಯೋರಾಗಿರೋರು ಯಾರಿದ್ದಾರೆ, ನಂಬರ್ 2 ಮಾಡ್ಕೊಂಡ್ರೆ ತೆಗಿಯೋರು ಯಾರಿದ್ದಾರೆ, ಅದನ್ನ ಕ್ಲೀನ್ ಮಾಡೋರು ಯಾರು?
ಆಮೇಲೆ ಆ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕಲ್ಲ, ಯು ಟು ಬಿ ಇನ್ ದಟ್ ಮೈಂಡ್ ಸೆಟ್ ಟು ಟೇಕ್ ಕೇರ್ ಆಫ್ ದೇಮ್. ಆಮೇಲೆ ಯಾವ್ದೋ ಸಂಜೆ 5 ಗಂಟೆಗೆ ಅವ್ರು ಬಾತ್ರೂಮ್ ಹೋಗ್ಬೇಕು ಅಂದ್ರೆ ಕೆಲಸ ಬಿಟ್ಟು ಎಲ್ಲಿಂದ ಬರ್ತೀಯ ನೀನು? ಯಾಕಂದ್ರೆ ನೀನು ಅನ್ಆರ್ಗನೈಸ್ಡ್ ಆಗಿ ಇರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೇ ಇರ್ಬೋದು, ನೀನು ಒಂದು ಅರ್ಧ ಗಂಟೆ ಬ್ರೇಕ್ ತಗೊಂಡು ಬರೋ ಪರಿಸ್ಥಿತಿ ಇರ್ಬೋದು. ಬಟ್ ಯು ಮೈಟ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಅಂಡ್ ನೀನು ಯಾವುದೋ ಬೇರೆ ಎಲ್ಲೋ ದೂರದಲ್ಲಿ ಇದೆಯಾ, ನೀನು ಎಲ್ಲೋ ಯಲಂಕಾದಲ್ಲಿ ಇದೆಯಾ, ಬಸವನಗುಡಿಗೆ ಬರಬೇಕು, ಹೆಂಗ್ ಬಂದ ತಕ್ಷಣ ನೀನು ನೋಡ್ಕೊಂಡು ವಾಪಸ್ ಹೋಗೋ ಪರಿಸ್ಥಿತಿ ಇದೆಯಾ ನೀನು? ಇದೆಲ್ಲ ಸಿನಾರಿಯೋಸ್ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇದು ಬರೀ ಎಕನಾಮಿಕ್ ಸಿಚುಯೇಷನ್ ಅಂತಾನೆ ಅಲ್ಲ, ಫಿಸಿಕಲ್ ಸಪೋರ್ಟ್ ಕೊಡಕ್ ಆಗ್ತಿಲ್ಲ. ಇವಾಗ ನೀನು ಒಬ್ರು ಕಾಲ್ ಮುರ್ಕೊಂಡು ಕೂತಿದ್ದಾರೆ ಅಂದ್ರೆ ನೀನು ಅವ್ರನ್ನ ಎದ್ದು ಓಡಾಡ್ಸಕ್ಕೂ ಆಗೋ ಪರಿಸ್ಥಿತಿ ಇದೆಯಾ? ಮಾರ್ನಿಂಗ್ ಒಂದ್ಸತಿ ಆಫೀಸ್ಗೆ ಹೋಗಕ್ ಮುಂಚೆ ಅವ್ರನ್ನ ಎದ್ದು ಓಡಾಡ್ಸ್ಬೋದು, ಮಧ್ಯದಲ್ಲಿ ಯಾರು ಮಾಡಕ್ಕಾಗುತ್ತೆ? ಇಬ್ರು ವರ್ಕಿಂಗ್ ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಯಾರಿಲ್ಲ. ಅದೇ ಮತ್ತೆ ಪಾರ್ಟ್ನರ್ ಅಂದ್ರೆ ಇವಾಗ ನಿಮ್ಮ ಅಪ್ಪ ಅವ್ರ ನಿಮ್ ತಾಯಿ ನೋಡ್ಕೋಬೇಕು. ಇವಾಗ ಇಬ್ರಿಗೂ ವಯಸ್ಸಾಗಿರತ್ತಲ್ವಾ, ತಾಯಿಗೂ ಅಷ್ಟು ಕೇಪಬಿಲಿಟಿ ಇರತ್ತ, ಅವ್ರನ್ನ ಎತ್ಕೊಂಡು ಟಾಯ್ಲೆಟ್ ಕರ್ಕೊಂಡು ಹೋಗಿ ಬಂದು ಮಾಡೋ ಪರಿಸ್ಥಿತಿ ಇರಲ್ಲ. ಅಂಡ್ ಸಿಂಗಲ್ ಪೇರೆಂಟ್ ಆದ್ರೆ ಇನ್ನೂ ಅಷ್ಟು ಆ ಸಪೋರ್ಟು ಇರಲ್ಲ. ಆ ಎಮೋಷನಲ್ ಮಾರಲ್ ಸಪೋರ್ಟು ಹೆಂಡತಿ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ ಇರಲ್ಲ, ಒಬ್ರೇ ಆಗೋಗಿರ್ತಾರೆ. ಅವ್ರನ್ನ ನೋಡ್ಕೊಳ್ಳೋದು ಹೆಂಗೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ವಾ ಸೊಸೈಟಿಲಿ. ಅವಾಗ ಏನು ಮಾಡಕ್ಕಾಗದಿರೋ ಪರಿಸ್ಥಿತಿ ಇದ್ದಾರೆ. ಎವ್ರಿ ಒನ್ ಇಸ್ ಐ ಡೋಂಟ್ ನೋ, ಲೈಕ್ ಎವ್ರಿ ಒನ್ ಇಸ್ ರನ್ನಿಂಗ್. ಆ ರನ್ನಿಂಗ್ ಮಧ್ಯದಲ್ಲಿ ಇದೆಲ್ಲ ಒಂಥರ ಏನು ವಿ ಆರ್ ಲೂಸಿಂಗ್ ಔಟ್ ಆನ್ ಲಾಟ್ ಆಫ್ ಥಿಂಗ್ಸ್ ಅಂಡ್ ಇಟ್ ಇಸ್ ಬಿಕಮಿಂಗ್ ಲೈಕ್ ಅ ಕೊಲಾಟ್ರಲ್ ಡ್ಯಾಮೇಜ್. ಅದಾಗೋಗ್ತಾ ಇದೆ. ಸರಿ ತಪ್ಪು ಗೊತ್ತಿಲ್ಲ, ಬಟ್ ಆಗ್ತಾ ಇರೋದಂತೂ ಸತ್ಯ. ಮಾಡೋರು ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತ ಅಲ್ಲ. ಬಟ್ ಐ ಥಿಂಕ್ ಬಿಕಾಸ್ ಆಫ್ ದ ಕಾಂಪಿಟೇಷನ್, ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಕಾಸ್ಟ್ ಎವ್ರಿ ಡೇ, it is becoming difficult for common men ಅಂತ ಅನ್ಕೊಂಡಿದ್ದೆ. ಡೇ ಬೈ ಡೇ ಇಟ್ ಇಸ್ very difficult.